ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಭಾರತೀಯ ಜ್ಞಾನ ಪರಂಪರೆಗಳ ಅಧ್ಯಯನ ಕೇಂದ್ರದ ಪ್ರಾಚಾರ್ಯೆ. ಮೊನ್ನೆಯಿಂದ ನಾವು ಜಯದೇವನ ಕಾವ್ಯ ಗೀತಗೋವಿಂದ ಅಥವಾ ಅಷ್ಟಪದಿಗಳ ಬಗ್ಗೆ ಪಾಠವನ್ನ ಕೇಳ್ತಾ ಇದ್ವಿ ಅಲ್ವಾ. ಈ ಹೊತ್ತಿನ ತರಗತಿನಲ್ಲೂ ಕೂಡ ಅಷ್ಟಪದಿಯ ಬಗ್ಗೆ ಮಾತಾಡೋಳಿದ್ದೇನೆ. ಅದಕ್ಕಿಂತ ಮುಂಚಿನದಾಗಿ ಕೆಲವೊಂದು ಪ್ರಶ್ನೆಗಳು ಬಂದಿದೆ, ಅದನ್ನ ನಾನು ಉತ್ತರಿಸಿ ಮುಂದಕ್ಕೆ ಹೋಗ್ತೇನೆ. ಈ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಸಿಲೆಬಸ್ಸಿನ ಭಾಗ ಏನೂ ಅಲ್ಲ, ಆದ್ರೆ ಸಿಲೆಬಸ್ನಿಂದ ಆಚೆಗೂ ಕೂಡ ಅಥವಾ ಸಿಲೆಬಸ್ ಅನ್ನ ಇನ್ನೂ ಸಮೃದ್ಧ ಮಾಡೋದಕ್ಕೆ ಅಥವಾ ನಿಮ್ಮ ಅಭಿವ್ಯಕ್ತಿಯನ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇರುವಂತಹ ದಾರಿ. ಹಾಗಾಗಿ ಇದನ್ನ ಗಮನಿಸ್ಕೊಂಡ ಹಾಗೇನೆ ನನ್ನ ನೃತ್ಯ ಮಾರ್ಗ ಮುಖರ ಪುಸ್ತಕವನ್ನು ಕೂಡ ತಾವು ಪರಿಶೀಲಿಸಬಹುದು. ಹೆಚ್ಚಿನ ನೋಟ್ಸ್ಗಳಿಗೆ ಆ ಪುಸ್ತಕದಲ್ಲಿ ನಿಮ್ಗೆ ವಿವರಗಳನ್ನು ನಾನು ನೀಡಿದ್ದೇನೆ. ಮೊದಲನೇ ಪ್ರಶ್ನೆ, ನೀವು ನಾಯಿಕಾವಸ್ಥೆಗೆ ಸಮಾನಾಂತರ ರೂಪದಲ್ಲಿರುವಂತಹ ನಾಯಕರ ಬಗ್ಗೆ ಹೇಳಿದ್ರಿ. ಶತಾವಧಾನಿ ಡಾಕ್ಟರ್ ಗಣೇಶ್ ಅವರ ಒಂದು ನಿರ್ಮಾಣದಲ್ಲಿ ಬಂದಿರುವಂತಹ ವಿಷಯಗಳಿವು ಅಂತ ಹೇಳಿದ್ರೆ, ಅದ್ರ ಬಗ್ಗೆ ಇನ್ನಷ್ಟು ತಿಳಿಸ್ಕೊಡ್ತೀರಾ? ಅಂದ್ರೆ ಈ 8 ನಾಯಕಾವಸ್ಥೆಗಳದ್ದು ಪರಿಚಯವನ್ನ ನಮಗ್ ಮಾಡ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹಾಗೇನೆ ಅದರ ಅವಶ್ಯಕತೆ ಬಗ್ಗೆ ಕೂಡ ನಮಗ್ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ. ಇದು ನಿಮ್ಮ ವಿದ್ವತ್ತಿನಿಂದ ಮೊದಲುಗೊಂಡು ಇನ್ಯಾವುದೇ ಪಾಠ್ಯ ಪುಸ್ತಕಗಳಲ್ಲೂ ಈ ವಿಷಯ ಇಲ್ಲ. ಆದರೆ ಸಂಶೋಧನಾ ಹಂತಗಳಿಗೆ ಹಾಗೆಯೇ ಪದವಿ ಅಥವಾ ಸ್ನಾತಕೋತ್ತರ ಪದವಿಯಲ್ಲಿ ನಿಮ್ಗೆ ಹೆಲ್ಪ್ ಆಗ್ಬೋದು. ಹಾಗೇನೆ ನಿಮ್ಮ ಕೊರಿಯೋಗ್ರಫಿ ಮೊದಲಾದಂಥಕ್ಕೂ ಕೂಡ ಇದು ನಿಮ್ಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಗಣೇಶರು, ಶತಾವಧಾನಿ ಡಾಕ್ಟರ್ ಗಣೇಶ್ ಅವರು ನಮ್ಮ ನಡುವಿನ ದೊಡ್ಡ ವಿದ್ವಾಂಸರು. ಅವರು ಸಂಗೀತ ಮತ್ತು ನೃತ್ಯಗಳಲ್ಲಿ ಅಪಾರ ವಿದ್ವತ್ತನ್ನ ಉಳ್ಳಂಥವ್ರು. ಇವರು ಅಷ್ಟನಾಯಕ ಅವಸ್ಥೆಗಳನ್ನ ರೂಪಿಸಿದ್ದಾರೆ. ಅಂದ್ರೆ 8 ಅಷ್ಟನಾಯಿಕೆ ವಿಷಯಗಳಿದಾವಲ್ಲ ನಾಟ್ಯಶಾಸ್ತ್ರದಲ್ಲಿ, ಅದಕ್ಕೆ ಸಮಾನಾಂತರವಾಗಿರುವಂತಹ ಅಷ್ಟನಾಯಕ ಅವಸ್ಥೆಗಳನ್ನ ರೂಪಿಸಿದ್ದಾರೆ. ನಾನೀಗ ಪಟ್ಟಿಯನ್ನ ಹೇಳ್ತೇನೆ. ಅದಾದ್ಮೇಲೆ ಅವರು ಈ ತರದ ಒಂದು ನಾಯಕಾವಸ್ಥೆಗಳನ್ನ ರೂಪಣ ಮಾಡೋದಕ್ಕೆ ಯಾವ್ದೆಲ್ಲ ಕಾರಣಗಳು ಆಗಿರಬಹುದು ಅನ್ನುವಂತಹ ಒಂದು ಅಂದಾಜನ್ನು ಕೂಡ ನಿಮ್ಮ ಮುಂದೆ ಇಡ್ತೇನೆ. ಪಾಂಥ ಅನ್ನೋದು ಪ್ರೋಷಿತ ಭರ್ತೃಕ ಅನ್ನುವಂಥ ನಾಯಕ ಇದ್ದಾಳಲ್ಲ, ಅವಳ ಕೌಂಟರ್ ಪಾರ್ಟ್, ಅವಳ ಸಮಾನಾಂತರದಲ್ಲಿರುವಂಥವನು. ಪಾಂಥ ಅಂತಂದ್ರೆ ಊರೂರು ಪ್ರಯಾಣದಲ್ಲಿರುವಂಥವನು, ಪಥಿಕನಾದಂಥವನು. ಇವಳು ಊರೂರು ತಿರುಗ್ತಾ ಇರುವಂತಹ ತನ್ನ ಗಂಡನ ಬಗ್ಗೆ, ಪ್ರಿಯನ ಬಗ್ಗೆ ಕಾತರಳಾಗಿ ಖೇದ ಪಟ್ಕೊಂಡು ಎಲ್ಲಿದಾನೋ ಅನ್ನುವ ಥರದಲ್ಲಿ ನೋಯ್ತಾ ಇದ್ರೆ, ಆತ ತನ್ನ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ತನ್ನ ಪ್ರಿಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ವಾಸಕ ಸಜ್ಜಿಕೆಯ ಕೌಂಟರ್ ಪಾರ್ಟ್ ಭಾಮಿನಿ ಭೀತ ಅಂತ. ಅಭಿಸಾರಕ ಅನ್ನುವಂಥವನು ಸಂಕೇತ ಸ್ಥಳಕ್ಕೆ ಬಂದು ಕಾಯುವಂತಹ ಅಭಿಸಾರಿಕೆಯ ಥರದಲ್ಲೇ ಇರುವಂತಹ ಕೌಂಟರ್ ಪಾರ್ಟ್. ಇನ್ನು ವಿಪ್ರಲಬ್ಧಗೂ ಕೂಡ ಅದೇ ಥರದಲ್ಲೇ ಬಂದು ಕಾದು ಕೊನೆಗೆ ಮೋಸ ಹೋದಂತಹ ನಿರೀಕ್ಷಕ ಅನ್ನುವಂತಹ ನಾಯಕ. ಇನ್ನು ವಿರಹೋತ್ಕಂಠಿತ ಸಮಾನಾಂತರದಲ್ಲಿರುವಂಥವನು ವಿರಹಿ ಅನ್ನುವಂಥವನು. ಇನ್ನು ಖಂಡಿತ, ಇದು ಆಕ್ಚುಲಿ ಆಪೋಸಿಟ್ ಕ್ಯಾರೆಕ್ಟರ್. ಅಂದ್ರೆ ಖಂಡಿತ ಕೋಪ ಮಾಡ್ಕೊಂಡು ಬೈದ್ರೆ ಧರ್ಮಪ್ರಸಾದಕ ಅವಳನ್ನ ಅನುನಯಿಸ್ತಾನೆ, ಶಾಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಯಾವತ್ತು ಹಾಗೆ ಅಲ್ವಾ ದಾಂಪತ್ಯದಲ್ಲಿ? ಒಬ್ರು ಕೋಪ ಮಾಡ್ಕೊಂಡ್ರೆ ಇನ್ನು ಮತ್ತೊಬ್ರು ಶಾಂತ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು, ಇಲ್ಲಿದ್ರೆ ಕೊನೆ ಪಕ್ಷ ಸುಮ್ಮನಾದ್ರೂ ಇರ್ಬೇಕು ಅಂತಲ್ವಾ. ಆ ತರದ ನಾಯಕ ಇವನು ಧರ್ಮಪ್ರಸಾದಕ. ಕಲಹಾಂತರಿತೆ, ಇದಕ್ಕೆ ಕೌಂಟರ್ ಪಾರ್ಟ್ ಕಲಹಾಂತರಿತ ಅನ್ನುವಂಥ ನಾಯಕ. ಹಾಗೇನೆ ಸ್ವಾಧೀನ ಪಥಿಕ, ಇವನು ಕಾಂತಾವಿಧೇಯ ಅನ್ನುವಂಥದ್ದು. ಕಾಂತಾವಿಧೇಯನಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವನು ವಿಧೇಯತ್ವವನ್ನು ಪ್ರಕಟಿಸ್ತಾ ಇರ್ತಾನೆ. ಅದನ್ನು ಕೂಡ ಗಮನಿಸ್ಕೊಳ್ಬಹುದು. ಇದಕ್ಕೆಲ್ಲದಕ್ಕೂ ಲಕ್ಷಣ ಶ್ಲೋಕಗಳನ್ನು ಬರೆದಿದ್ದಾರೆ, ಕನ್ನಡದಲ್ಲೂ ಹಾಗೇನೆ ಸಂಸ್ಕೃತದಲ್ಲೂ ಬರೆದಿದ್ದಾರೆ. ಹಾಗೇನೆ ಅವರು ರಚನೆಗಳನ್ನು ಕೂಡ ಮಾಡಿದ್ದಾರೆ. ಅದೆಲ್ಲವೂ ಕೂಡ nopurabhramari.com ನಲ್ಲಿ ನಿಮಗೆ ಓದೋದಕ್ಕೆ ಸಿಗುತ್ತೆ. ಲಲಿತಾ ಲಹರಿ ಅನ್ನುವಂತಹ ಕಾಲಂ ನಲ್ಲಿ ಇದು ಪ್ರಕಟ ಆಗಿತ್ತು. ಸುಮ್ನೆ ನೀವು nopurabhramari.com ನಲ್ಲಿ ನಾಯಕ ನಾಯಿಕ ಅಂತ ಒಂದು ಸರ್ಚ್ ಕೊಟ್ಟರು ಕೂಡ ಸಾಕು, ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ನಮಗೆ ದೊರಕುತ್ತೆ. ಈ ಅಷ್ಟನಾಯಕ ಅವಶ್ಯಕತೆ ಯಾಕಾಗಿ? ನೀವು ನೆನ್ನೆ ಹೇಳಿದ್ರಲ್ವ ಮೇಡಮ್, ಇದೆಲ್ಲವೂ ಮಾನವನ ಅವಸ್ಥೆಗಳ ರೂಪ ಅಂತಂದ್ರೆ ಗಂಡಸರಿಗೂ ಆಗತ್ತೆ, ಹೆಂಗಸರಿಗೂ ಆಗತ್ತೆ, ಯಾಕಾಗಿ ಇದನ್ನ ಮತ್ತೆ ಬರಿಬೇಕಾಗಿ ಬಂತು ಅಂತ ಕೇಳಿದ್ದಾರೆ. ಗಣೇಶರೇ ಇದಕ್ಕೆ ಉತ್ತರ ಹೇಳೋದಕ್ಕೆ ಶಕ್ತರು. ಆದ್ರೂ ಅವರು ತಮ್ಮ ಉತ್ತರಗಳನ್ನ ಯಕ್ಷರಾತ್ರಿ, ಪ್ರೇಕ್ಷಣೀಯಂ ಹಾಗೆಯೇ ನೂಪುರ ಭ್ರಮರಿಯ ಒಂದೆರಡು 3 ಲೇಖನಗಳಲ್ಲೂ ಕೂಡ ತೆರೆದಿಟ್ಟಿದ್ದಾರೆ. ಅವರ ಮಾತುಗಳನ್ನ ಅವರ ಒಂದು ಭಾಷೆನಲ್ಲಿ ಓದೋದೇ ಸೊಗಸು. ಆದ್ರೂ ಕೂಡ ನಾನು ಅದನ್ನು ಓದ್ಕೊಂಡು ನನಗೆ ಅರ್ಥವಾಗಿದ್ದನ್ನು ನಾನು ಹೇಳ್ತೀನಿ. ಒಂದು, ನಾಯಕಾವಸ್ಥೆಗಳನ್ನ ನಿರ್ಮಾಣ ಮಾಡುವಂತಹ ಸಾಹಿತ್ಯಗಳು ಬೇಕಾದಷ್ಟಿದೆ. ಅದನ್ನೇ ಪುರುಷ ನರ್ತಕರು ನರ್ತಿಸ್ತಾ ಬಂದಿದ್ದಾರೆ. ಹಾಗಾಗಿ ಆ ಏಕತಾನತೆ, ಅವರು ಗಂಡಸರು ನರ್ತಕರು ಕೂಡ ನಾಯಕಾವಸ್ಥೆಯನ್ನೇ ಮಾಡ್ತಾರೆ, ಈ ಕಡೆಯಿಂದ ಹೆಂಗಸರು ಕೂಡ ಅಂದ್ರೆ ನರ್ತಕಿಯರು ಕೂಡ ನಾಯಕಾವಸ್ಥೆಯನ್ನೇ ಪ್ರೊಜೆಕ್ಟ್ ಮಾಡ್ತಾರೆ. ಹಾಗಾಗಿ
ಅದೇ ಅದೇ ರೀತಿಯ ಸಾಹಿತ್ಯಗಳು ಪುನರಾವರ್ತನೆ ಮಾಡೋದು ಬೇಡ ಅನ್ನೋ ಕಾರಣಕ್ಕೂ ಕೂಡ ಏಕತಾನತೆಯನ್ನು ದೂರ ಸರಿಯೋದಕ್ಕೆ, ಹಾಗೇನೆ ಆಹಾರದಲ್ಲಿ ಆಗುವಂತಹ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ. ನಾಯಕಾಭಿವ್ಯಕ್ತಿಯನ್ನ ಮಾಡುವಂತಹ ಸ್ತ್ರೀಯರಿಗಾದ್ರೆ ಸಹಜವಾಗಿ ಒಂದು ಸ್ತ್ರೀ ಯಾವ ತರದಲ್ಲಿ ನಡವಳಿಕೆ ಮಾಡ್ಕೊಳ್ತಾನೆ ಅನ್ನೋದು ಗೊತ್ತು. ಹಾಗೆ ಅವಳ ದೇಹದ ಸಂರಚನೆಯೂ ಹಾಗೆ ಇರುತ್ತೆ, ಆಹಾರವೂ ಹಾಗೆ ಇರುತ್ತೆ. ಆದ್ರೆ ಹುಡುಗರದ್ದು ಹಾಗಲ್ವಲ್ಲ. ಹಾಗಾಗಿ ಆಹಾರದಲ್ಲಿ ಆಗುವಂತಹ ಸಮಸ್ಯೆಗಳು, ಅದಕ್ಕೆ ಬೇಕಾಗಿರುವಂತಹ ಅಭಿನಯದಲ್ಲಿ ಆಗುವಂತಹ ಸಮಸ್ಯೆಗಳನ್ನ ಭರತನಾಟ್ಯದಲ್ಲಿ ತಪ್ಪಿಸೋದಕ್ಕೋಸ್ಕರ ಈ ತರ ಒಂದು ನಮ್ಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಕೂಚಿಪುಡಿ ಆಗಿರ್ಲಿ, ಯಕ್ಷಗಾನವಾಗ್ಲಿ, ಸ್ತ್ರೀತ್ವದ ಒಂದು ಪ್ರತಿಮೂರ್ತಿ ಅನ್ನೋ ಥರದಲ್ಲಿ ಅಭಿನಯಗಳು ದೊರಕ್ತಾ ಇರೋದು ಈ ಹೊತ್ತಿಗೂ ಕೂಡ ಗಂಡಸರಿಂದಲೇ. ಗಂಡಸರು ಮಾಡದಷ್ಟು ಒಂದು ಪರ್ಫೆಕ್ಟ್ ಆಗಿ ಸ್ತ್ರೀಯರು ಮಾಡಲ್ವೇನೋ ಅನ್ನೋಷ್ಟರ ಮಟ್ಟಿಗೆ ಕೂಚಿಪುಡಿ, ಹಾಗೆಯೇ ನಮ್ಮ ಕರ್ನಾಟಕದ ಯಕ್ಷಗಾನಗಳಲ್ಲೂ ಕೂಡ ಸ್ತ್ರೀ ಪಾತ್ರಧಾರಿಗಳು ಸಾಮಾನ್ಯವಾಗಿ ಪುರುಷರೇ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಈ ಸ್ತ್ರೀ ಪಾತ್ರಧಾರಿ, ಪುರುಷ ಪಾತ್ರಧಾರಿ ಇವೆಲ್ಲವೂ ಕೂಡ ಆಯಾ ಜೆಂಡರಿಗೆ ಮಾತ್ರ ಸೀಮಿತ ಅಂತ ಅಲ್ಲ. ಕಲಾವಿದನಾದಂಥವನು ಇದನ್ನೆಲ್ಲವನ್ನ ಮೀರಿ ಬೆಳಿಬೇಕು. ಹಾಗಿದ್ದಾಗಲೇ ಅವನು ನಿಜವಾದ ರೀತಿಯಲ್ಲೂ ಕಲೋಪಾಸಕ ಅಂತ ಗುರುತಿಸ್ಕೊಳ್ತಾನೆ. ಅವನ ಅಸಾಮಾನ್ಯವಾಗಿರುವಂತಹ ಪ್ರತಿಭೆ, ವ್ಯುತ್ಪತ್ತಿ ಅಂದ್ರೆ ಪರಿಶ್ರಮ ಎಲ್ಲದನ್ನೂ ಸೇರಿಸದ ಹಾಗೆ ಅದನ್ನ ತೋರಿಸುವಂಥದ್ದು ಇಂಥ ಪಾತ್ರಗಳು. ಚಾಲೆಂಜಿಂಗ್ ಆಗಿರುತ್ತೆ, ಡಿಫ್ರೆಂಟ್ ರೋಲ್ ಮಾಡುವಂಥದ್ದು, ತನ್ನದಲ್ಲದ, ತನ್ನ ಜೆಂಡರ್ ಅಲ್ದಿರುವಂತಹ ರೋಲ್ ಅನ್ನ ಮಾಡುವಂಥದ್ದು ಯಾವುದೇ ಕಲಾವಿದನಿಗೂ ಕೂಡ ಒಂದು ವಿಶೇಷವಾದಂತಹ ಸವಾಲು. ಅಂತ ಸವಾಲನ್ನ ತಪ್ಪಿಸ್ಕೊಳಕ್ಕೆ ಯಾವ ಕಲಾವಿದನು ಇಷ್ಟಪಡಲ್ಲ ಅಲ್ವಾ. ಹಾಗಿದ್ದು ಕೂಡ ಬೇರೆ ಜೆಂಡರ್ನ ಭಾವಾನುಭಾವಗಳನ್ನ ಎಟುಕಿಸ್ಕೊಳ್ಳೋದಕ್ಕೆ ಕೆಲವರಿಗೆ ತೊಂದರೆ ಆಗಿರ್ಬೋದು, ಅಥವಾ ಅನುಭವದ ಕೊರತೆ ಇರ್ಬೋದು, ವಯಸ್ಸಿನ ಕೊರತೆ ಇರ್ಬೋದು, ಅಥವಾ ಅಭಿನಯಿಸೋದಕ್ಕೆ ನಮ್ಗೆ ಇಚ್ಛೆ ಇದೆ ಅನ್ನೋರಿಗೆ, ಸಹಜವಾಗಿ ನಮ್ಗೆ ಇನ್ನೂ ಚೆನ್ನಾಗಿ ಅದನ್ನ ಪ್ರೊಜೆಕ್ಟ್ ಮಾಡೋದಕ್ಕಾಗತ್ತೆ ಅನ್ನೋರ್ಗು ಒಂದು ಆಸ್ಪದ ಕೊಡ್ಬೇಕಲ್ಲ, ಅದು ಒಂದು ಕಾರಣ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಕೆಲವು ಪ್ರೇಕ್ಷಕರಿಗೆ ಅರ್ಥೈಸ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಗಂಡಸರು ಮಾಡುವಂತಹ ಅಭಿನಯ, ಗಂಡಸರ ಒಂದು ಅಭಿನಯವೇ ಅಂದ್ರೆ ಪುರುಷರು ಮಾಡುವಂತಹ ಅಭಿನಯ ಪುರುಷತ್ವವನ್ನ ಅಥವಾ ಪುರುಷಾಕಾರವನ್ನೇ ಸಂಬಂಧಿಸದ ಆಗಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಸುಲಭ ಅನ್ನೋದು ಒಂದು ಕೆಲವೊಂದು ಕಡೆ ಇದೆ. ಹಾಗೇನೆ ಈಗಾಗಲೇ ಸ್ತ್ರೀತ್ವ, ಪುರುಷತ್ವ, ಪ್ರಕೃತಿ, ಪುರುಷ ಅನ್ನುವಂತಹ ದ್ವಿತ್ವ ಎರಡು ಭೇದಗಳು ಇರೋ ಕಾರಣ ಸಾಂಕೇತಿಕವಾಗಿ ಎಲ್ಲವನ್ನೂ ಅಷ್ಟನಾಯಕಿಯಲ್ಲಿ ಯಾಕೆ ಕಾಣಬೇಕು, ಬದಲಾಗಿ ಪುರುಷಾಕಾರದಲ್ಲೂ ನಾವು ಕಾಣೋಣ ಅನ್ನೋದು ಕೂಡ ಒಂದು ಕಾರಣ ಇದ್ದಿರ್ಬೋದು. ಹಾಗೇನೆ ಗೀತ ಗೋವಿಂದ ಅಂತಹ ರಚನೆಗಳಲ್ಲಿ ನಾವು ಸ್ಪಷ್ಟವಾಗಿನೇ ರಾಧೆ, ಕೃಷ್ಣ ಅನ್ನೋ ಥರದಲ್ಲಿ ನಾಯಕ ಅಭಿವ್ಯಕ್ತಿ ನಮಗ್ ಕಾಣಿಸ್ತಾ ಇದೆ ಕಣ್ಣಿಗೆನೆ. ಹೀಗಿದ್ದಾಗ ನಾಯಕಾಭಿವ್ಯಕ್ತಿಯನ್ನೇ ಒಂದು ಸಪರೇಟ್ ಆಗಿರುವಂತಹ, ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಅವಸ್ಥಾ ರೂಪದಲ್ಲಿ ಕಂಡುಕೊಳ್ಳೋದ್ರ ಮೂಲಕವಾಗಿ ಅಭಿನಯಕ್ಕೆ ಇನ್ನೊಂದಷ್ಟು ಆಸ್ಪದ ಮಾಡಬಹುದಲ್ಲ ಅನ್ನೋದು ಈ ಒಂದು ನಾಯಕಾವಸ್ಥೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಕಾರಣ ಅಂತ ನಾನು ಓದ್ಕೊಂಡಾಗ ನನಗನ್ಸಿದ್ದು. ನೀವು ಹೆಚ್ಚಿನ ಮಾಹಿತಿಗಳನ್ನ ಗಣೇಶ್ ಅವರಲ್ಲೇ ಕೇಳಿ ತಿಳ್ಕೊಳ್ಬಹುದು. ಅವ್ರು ನಮ್ಗೆಲ್ರಿಗೂ ಕೂಡ ಆಚಾರ್ಯ ಸ್ವರೂಪರು. ಇನ್ನು ನನ್ನ ವಿಷಯದಿಂದ ಹೇಳೋದಾದ್ರೆ, ನಾನು ಈಗಾಗಲೇ ಹೇಳಿದ್ದೀನಿ, ಪುರುಷಾಭಿವ್ಯಕ್ತಿಗಿಂತ ಸ್ತ್ರೀ ಅಭಿವ್ಯಕ್ತಿ ವೈವಿಧ್ಯಮಯ. ಅದು ನಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. ಭಾವನೆಗಳನ್ನ ಒಂದು ತಿಳಿಯಪಡಿಸೋದ್ರಲ್ಲಾಗಿರ್ಲಿ ಅಥವಾ ಅಭಿವ್ಯಕ್ತಿಸುವ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ಸ್ತ್ರೀಯರಲ್ಲಿ ನಾವು ಕಾಣ್ತೀವಿ. ಮತ್ತೆ ಕೈಶಿಕಿ ವೃತ್ತಿ ತುಂಬಾ ಸ್ಪಷ್ಟವಾಗಿ ಭರತ ಹೇಳಿದಾನೆ. ಇದನ್ನ ಕೈಶಿಕಿ ವೃತ್ತಿಯನ್ನ ತೋರ್ಪಡಿಸೋದಕ್ಕೆ ಸ್ತ್ರೀಯರಿಗಲ್ದೆ ಬೇರೆ ಯಾರಿಗೂ ಆಗಲ್ಲ. ಶೃಂಗಾರ ರಸದ ಒಂದು ಸಾಂದ್ರತೆ ಸಿಗೋದೇ ಸ್ತ್ರೀಯರ ಮೂಲಕವಾಗಿ. ಹಾಗಾಗಿ ಕಾವ್ಯ ಆಗಿರ್ಲಿ, ಲಕ್ಷಣ ಗ್ರಂಥ ಆಗಿರ್ಲಿ, ಎಲ್ಲಾ ಕಡೆನೂ ಕೂಡ ಸ್ತ್ರೀಯರೇ ಇದ್ದಾರೆ. ಮತ್ತೆ ದೇವದಾಸಿ ರಾಜದಾಸಿಯರು ಕೂಡ ಸ್ತ್ರೀಯರೇ ಅಲ್ವಾ. ಹಾಗಾಗಿ ನಾಯಕಾವಸ್ಥೆ ಅನ್ನುವಂಥದ್ದು ಎಲ್ಲಾ ರೀತಿಯಿಂದಲೂ ಕೂಡ ನೃತ್ಯ ಯೋಗ್ಯವಾಗಿ ಮೂಡಿ ಬಂದಿದೆ. ನಮ್ಮ ಸಂಗೀತ ನೃತ್ಯ ಕಲೆಗಳು ಹೆಂಗಸರಿಗೆ, ಹೆಣ್ಮಕ್ಳಿಗೆ ಎಷ್ಟೊಂದು ವೆಯ್ಟೇಜ್ ಕೊಟ್ಟಿದೆ, ಸ್ತ್ರೀತ್ವಕ್ಕೆ ಎಷ್ಟೊಂದು ಸ್ಥಾನ ಕೊಟ್ಟಿದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ನಾವ್ ಯಾವತ್ತೂ ಕೂಡ ಸ್ತ್ರೀತ್ವವನ್ನ, ಸ್ತ್ರೀಯರನ್ನ ಒಂದು ಸಮರ್ಥವಾಗಿ ಒಂದು ಕಲೆಯಲ್ಲಿ ನಿರ್ವಹಿಸೋದು, ಹಾಗೇನೆ ಜೀವನದಲ್ಲಿ ಅವ್ರನ್ನ ಕಂಡುಕೊಳ್ಳೋದಕ್ಕೆ ಕಲೆಗಳ ಒಂದು ಮೊರೆ ಹೋಗೋದು, ಅದಕ್ಕೆ ನಮ್ಮ ಎಲ್ಲ ಕವಿ ಕಲಾವಿದರು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಋಣಿಯಾಗಿರ್ಬೇಕು ಅಲ್ವಾ ಮಕ್ಕಳೇ. ಈಗ ಇನ್ನೊಂದು ಪ್ರಶ್ನೆಯೂ ಇದೆ. ರಸಸೂತ್ರಕ್ಕೂ ನಾಯಕ ಭಾವಕ್ಕೂ ಸಂಬಂಧ ಇದೆಯಾ? ಎಷ್ಟು ದೊಡ್ಡ ಪ್ರಶ್ನೆ ಅಂತಂದ್ರೆ ಬಹುಶಃ ಅದನ್ನ ಉತ್ತರ ಹೇಳೋದಕ್ಕೆ ಬಹುಶಃ ಈ ಒಂದು ತರಗತಿ ಸಾಕಾಗೋದಿಲ್ಲ. ಆದ್ರೂ ನಾನು ಹೇಳ್ತೇನೆ ನನ್ಗಾಗುವಷ್ಟರ ಮಟ್ಟಿಗೆ. ನಾಯಕ ಭಾವ ಅಂತಂದ್ರೆ ಅದಕ್ಕೆ ಮೂಲವಾಗಿರುವಂತ ಸ್ಥಾಯಿ ಯಾವ್ದು ಹೇಳಿ? ರತಿ ಅಲ್ವಾ. ರತಿಯ ಮೂಲಕವಾಗಿ ಬರುವಂತ ರಸ ಯಾವ್ದು ಹೇಳಿ? ಶೃಂಗಾರ ಅಲ್ವಾ. ಶೃಂಗಾರ ಬಂತು ಅಂತ ನಂತರ ಉಳಿದೆಲ್ಲ ರಸಗಳು ಬಂತು ಅಂತಲೇ ಅರ್ಥ ಅಲ್ವಾ. ರಸಸೂತ್ರಕ್ಕೂ ಇದಕ್ಕೂ ಸಂಬಂಧ ಬೇರೆ ಮಾತಿನಿಂದ ಹೇಳ್ಬೇಕಾ? ಅಷ್ಟಕ್ಕೂ ಕೂಡ ಭರತನ ನಾಟ್ಯಶಾಸ್ತ್ರದಲ್ಲಿ ವಿಭಾವ, ಅನುಭವ, ಸಂಚಾರಿ, ಸಂಯೋಗಾತ್ ರಸನಿಷ್ಪತ್ತಿ ಅನ್ನುವಂತಹ ಸೂತ್ರ ಇದೆ. ವಿಭಾವ ಅಂದ್ರೆ ಕಾರಣ,
ಯಾವ ಕಾರಣದಿಂದಾಗಿ ಈ ಭಾವ ಉಂಟಾಯ್ತು. ಈಗ ನಾಯಕಿಗೆ ನಾಯಕ ವಿಭಾವ ಅಲ್ವಾ, ನಾಯಕನಿಗೆ ನಾಯಕಿ ವಿಭಾವ, ಅವರಿಂದಲೇ ಕಾರಣಗಳು ಉಂಟಾಗತ್ತೆ. ಅದನ್ನ ಜಾಸ್ತಿ ಮಾಡುವಂಥದ್ದು ಉದ್ದೀಪನ ವಿಭಾವ. ಮಾರುತಗಳು, ಚಂದ್ರ, ಸೂರ್ಯನ ಒಂದು ಬಿಸಿಲು, ತಂಗಾಳಿಗಳು, ಚಕ್ರವಾಕ ಪಕ್ಷಿಗಳು, ಅಥವಾ ಸುಂದರವಾಗಿರುವ ಉದ್ಯಾನವನ ಇದೆಲ್ಲವೂ ಕೂಡ ಉದ್ದೀಪನ ವಿಭಾವಗಳಾಗಿ ಬರುತ್ತೆ. ಇದ್ರ ಮೂಲಕವೇ ಅಲ್ವಾ ನೀವು ನಿಮ್ಮ ಸಂಚಾರಿ ಭಾವಗಳನ್ನೆಲ್ಲ ಮಾಡ್ಕೊಳ್ಳುವಂಥದ್ದು. ಇನ್ನು ಅನುಭಾವ ಅನ್ನುವಂಥದ್ದು ಸಹಜವಾಗಿ ನಮ್ಮ ದೇಹದ ಒಂದು ಆಂಗಿಕಾಭಿನಯದಲ್ಲಿ ವ್ಯಕ್ತವಾಗತ್ತೆ. ಅದೇ ವಾಚಿಕಾಭಿನಯ ಇರುವಂತಹ ಕಲೆಗಳಾದ್ರೆ ಅಲ್ಲೂ ಕೂಡ ವಾಚಿಕ ಆಂಗಿಕದ ಸಹಿತವಾಗಿ ಬರುತ್ತೆ. ಒಟ್ಟಿನಲ್ಲಿ ಈ ಭಾವಗಳನ್ನ ತೋರ್ಪಡಿಸುವಂತಹ ರೀತಿಗಳನ್ನ ಅನುಭಾವಗಳು ಅಂತ ನಾವು ಕರಿತೀವಿ. ಇನ್ನು ವ್ಯಭಿಚಾರಿ ಭಾವ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರು ಸಂಚಾರಿ ಅಂತ. ಯಾವುದು ಶಾಶ್ವತವಲ್ವೋ ಅದೆಲ್ಲವೂ ಕೂಡ ವ್ಯಭಿಚಾರಿ ಅಥವಾ ಸಂಚಾರಿ. ಆವಾಗ ಬಂದು ಹೋಗಿ ಮಾಡ್ತಾ ಇರತ್ತೆ. ಮನೆಗೆ ನೆಂಟರು ಬರೋ ತರ ಅಲ್ವಾ, ಆದ್ರೆ ಮನೆಯಲ್ಲಿ ಇರೋದು ನೀವೇ ಅಲ್ವಾ. ಹಾಗಾಗಿ ಸ್ಥಾಯಿ ಸಂಚಾರಿಗಳನ್ನ ಸರಿಯಾಗಿ ಗಮನಿಸ್ಕೊಳ್ಬೇಕು. ಎಲ್ಲ ರಸಗಳಿಗೂ ಕೂಡ ಸ್ಥಾಯಿ ಭಾವ ಅಂತ ಇರುತ್ತೆ. ಸ್ಥಾಯಿ ಭಾವವನ್ನ ಗುರುತಿಸ್ಕೊಂಡಾಗೆ ಅದು ಜಾಸ್ತಿ ಆಗೋದಕ್ಕೆ, ಅದನ್ನ ಕಂಡುಕೊಳ್ಳೋದಕ್ಕೆ ವಿಭಾವ ಅಂತಿರುತ್ತೆ. ವಿಭಾವವನ್ನ ನಮ್ಮ ದೇಹದಲ್ಲಿ ಮೂಡಿಸ್ಕೊಳ್ಳೋದಕ್ಕೆ ಅನುಭಾವ ಅಂತ ಹೇಳಿದ್ದಾರೆ. ಹಾಗೇನೆ ವ್ಯಭಿಚಾರಿ ಭಾವ ಅಥವಾ ಸಂಚಾರಿ ಭಾವ ಅಂತಂದ್ರೆ ಮಧ್ಯದಲ್ಲಿ, ಈಗ ನೀವು ಶೃಂಗಾರ ರತಿ ಅಂತಂದ್ರೆ ಸದಾಕಾಲ ಪ್ರೀತಿನಲ್ಲೇ ಇರ್ತೀರಾ, ಇಲ್ಲ ತಾನೆ? ಕೋಪ, ಸೆಡವು, ಕಣ್ಣೀರು, ಆ ಕಡೆಯಿಂದ ಶೋಕ ಎಲ್ಲನೂ ಬರ್ತಾ ಇರತ್ತಲ್ವಾ, ಬಂದು ಹೋಗಿ ಮಾಡ್ತಾ ಇರತ್ತೆ, ಜಿಗುಪ್ಸೆ, ಈ ತರ ಬಂದು ಹೋಗಿ ಮಾಡುವಂಥದ್ದು. ಆದ್ರೆ ಮುಖ್ಯವಾಗಿರುವಂತಹ ಭಾವ ರತಿಯಾಗಿರುತ್ತೆ, ಪ್ರೀತಿಯಾಗಿರುತ್ತೆ. ಹಾಗಾಗಿ ಈಗ ಯಶೋದೆ ಕೃಷ್ಣನನ್ನೇ ತಗೊಳ್ಳೋಣ ಅಲ್ವಾ, ಅಥವಾ ರಾಧೆ ಕೃಷ್ಣನೇ ತಗೊಳ್ಳೋಣ ನೋಡಿ, ಅವರಲ್ಲಿ ಪ್ರೀತಿ ಅನ್ನುವಂಥದ್ದು ಗಟ್ಟಿಯಾಗಿದೆ. ಆದ್ರೆ ಎಷ್ಟರ ಮಟ್ಟಿಗೆ ಅವರಿಬ್ರು ನೊಂದುಕೊಳ್ತಾರೆ, ಖಂಡಿಸ್ಕೊಳ್ತಾರೆ, ಬೇಸರವನ್ನ ತೋರಿಸ್ತಾರೆ, ಇದೆಲ್ಲವೂ ಕೂಡ ವ್ಯಭಿಚಾರಿ ಭಾವಗಳಲ್ವಾ. ಹಾಗಾಗಿ ರಸಸೂತ್ರಕ್ಕೂ ನಾಯಕ ಭಾವಕ್ಕೂ ಸಂಬಂಧ ಯಾವುದೋ ಕಾಲದಲ್ಲಿರ್ಲಿಲ್ಲ, ಈ ಕಾಲಕ್ಕೂ ಇದೆ, ಮುಂದೆಯೂ ಇರುತ್ತೆ. ಹಾಗಾಗಿ ನಾವು ಮಾಡ್ತಾ ಇರುವಂತ ಎಲ್ಲಾ ರೀತಿಯ ಕಲೆಗಳಲ್ಲೂ ಕೂಡ ರಸ ಇರಬೇಕು ಅಂತಂದ್ರೆ ರಸಸೂತ್ರಕ್ಕೆ ನಾವು ಮನ್ನಣೆಯನ್ನ ಕೊಟ್ಟೆ ನಾವು ಅದಕ್ಕೆ ದುಡಿಬೇಕು. ಮೂರನೇ ಪ್ರಶ್ನೆ, ಯಾವುದೇ ನಾಯಕ ಭಾವದ ಅಭಿನಯಕ್ಕೆ ನಾವು ಏನ್ ಹೋಮ್ ವರ್ಕ್ ಮಾಡ್ಕೋಬೇಕು? ಈಗ್ಲೇ ಹೇಳಿದ್ನಲ್ವ ನಾವು, ವಿಭಾವ, ಅನುಭಾವ, ಸಂಚಾರಿ ಭಾವ. ವಿಭಾವ ಏನಿದೆ ಅಂತ ನೋಡ್ಕೋಬೇಕು, ಅದಕ್ಕಿಂತ ಮುಖ್ಯವಾಗಿ ಸ್ಥಾಯಿ ಏನಿದೆ ಅಂತ ನೋಡ್ಕೋಬೇಕು. ಸ್ಥಾಯಿ ಹೇಗೆ ಗೊತ್ತಾಗತ್ತೆ ಅಂತ ಕೇಳಿದ್ರೆ ಸಾಹಿತ್ಯವನ್ನ ಗಮನಿಸ್ಬೇಕು, ಸಾಹಿತ್ಯವನ್ನ ಕೂಲಂಕಷವಾಗಿ ನೋಡ್ಬೇಕು. ಯಾವ ಕಾರಣಕ್ಕೋಸ್ಕರ ಕವಿ ಇದನ್ನ ಬರೆದಿದ್ದಾನೆ, ಇದರ ಅರ್ಥ ಏನು, ಇದರಲ್ಲಿ ಪದಾರ್ಥಗಳು ಎಷ್ಟಿದೆ, ವಾಕ್ಯಾರ್ಥಕ್ಕೆ ಎಷ್ಟು ಅವಕಾಶ ಇದೆ, ವಾಕ್ಯಾರ್ಥಾಭಿನಯ ಅಂತ ಹೇಳ್ಬಿಟ್ಟು ಒಂದು ಸಾಲಿನ ಪೂರ್ತಿ ಅದರ ಹಿಡನ್ ಮೀನಿಂಗ್ಗಳು ಕೆಲವೊಂದ್ಸಲ ಇರುತ್ತೆ. ಅಂದ್ರೆ ಜೊತೆಗೇನೆ ಧ್ವನಿ ಅಂದ್ರೆ ಅದೇ ಹಿಡನ್ ಮೀನಿಂಗ್ಗಳು, ಅಥವಾ ಹೇಳೋದು ಒಂದ್ ತರದಲ್ಲಿರುತ್ತೆ, ಅದರ ಹಿನ್ನೆಲೆಯ ಮೀನಿಂಗ್ ಬೇರೆ ತರ ಇರುತ್ತೆ. ನಿನ್ನ ನೋಡ್ಕೋತೀನಿ ಅಂತಂದ್ರೆ ಏನರ್ಥ, ಬೇರೆ ತರ ಅರ್ಥ ಅಲ್ವಾ. ನೋಡ್ಕೋತೀನಿ ಅಂದ್ರೆ ನೋಡ್ಬೋದಲ್ವಾ, ಅದೆಲ್ಲ ಅರ್ಥ ಬೇರೆ, ಇನ್ನೊಂದು ಧ್ವನಿ ಇರುತ್ತೆ ಹಿಂದ್ಗಡೆಯಿಂದ. ಹಾಗಾಗಿ ಇದೇ ತರ ಸಾಹಿತ್ಯವೂ ಇರುತ್ತೆ. ಮತ್ತೆ ಆ ರಸಸೂತ್ರದ ಯೋಜನೆಗೆ ಅನುಗುಣವಾಗಿ ನೀವು ಉದ್ದೀಪನ ವಿಭಾವ ಜಾಸ್ತಿ ಇರೋ ತರ ನೋಡ್ಕೋಬೇಕು. ಯಾಕೆಂದ್ರೆ ನಿಮ್ಗೆ ಸಂಚಾರಿ ಮಾಡ್ಕೊಳಕ್ ಅನುಕೂಲ ಆಗ್ಬೇಕಲ್ವಾ, ಎಷ್ಟು ಸಂಚಾರಿ ಭಾವಗಳು ಬರುತ್ತೆ ಅಂತ ನೋಡ್ಕೋಬೇಕು. ಹಾಗೇನೆ ವಿಭಾವನ್ನ ನಾವು ಸರಿಯಾಗಿ ಗುರುತಿಸ್ಕೋಬೇಕು. ನಾಯಕ ಇದ್ದಾಳ ಗುರುತಿಸ್ಕೊಳ್ಬೇಕು. ಅದಕ್ಕೆ ತಕ್ಕದಾಗಿರುವಂತಹ ರಾಗ ಮತ್ತು ಲಯವನ್ನ ಸೆಟ್ ಮಾಡ್ಬೇಕು, ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಭಾವವನ್ನ ಸ್ಫುರಿಸ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕದಾಗಿರುವಂತಹ ರಾಗಗಳು ಬೇಕು, ನರ್ತನ ಆಡೋದಕ್ಕೆ ಲಯ ಬೇಕು. ಇದನ್ನೆಲ್ಲ ಗಮನಿಸ್ಕೊಂಡು ಔಚಿತ್ಯವನ್ನು ನೋಡ್ಕೋಬೇಕು. ಪ್ರೊಪ್ರೈಟಿ ಅಂತ ನಾವು ಅದನ್ನ ಕರಿತೀವಿ. ಔಚಿತ್ಯ ಅಂದ್ರೆ ಏನು, ಇದು ಸರಿ ಇದೆ ಸರಿ ಇಲ್ಲ ಅಂತ ಅರ್ಥ ಅಲ್ವಾ. ಈಗ ನೀವು ವಿರಹೋತ್ಕಂಠಿತ ಇದ್ದಾಗ ಅವಳು ಸಡನ್ ಆಗಿ ಎದ್ದು ಬಿಟ್ಟು ಕುಣಿಯಕ್ ಹೊರಟ್ರೆ, ಬೇಸರದಲ್ಲಿ ಕುಣಿದ್ರೆ ಪರವಾಗಿಲ್ಲ, ನಗಾಡ್ಕೊಂಡು ಇನ್ನೇನೋ ಥರದಲ್ಲಿ ಕುಣಿಯಕ್ ಶುರು ಮಾಡ್ತು ಅಂತಂದ್ರೆ ಔಷಧಿ ಹಾಳಾಗುತ್ತೆ ಸಹಜವಾಗಿ. ಅವಳಿಗೆ ಹುಚ್ಚಿಡ್ತಿದ್ರೆ ಬೇರೆ ತರ, ಆದ್ರೆ ಆ ತರದ ಪ್ರಸಕ್ತಿ ಇರೋದಿಲ್ಲ ಸಹಜವಾಗಲ್ವಾ. ಆತರ ಔಚಿತ್ಯಗಳನ್ನ ನೋಡ್ಕೋಬೇಕು. ಔಚಿತ್ಯ ಮರೆ ಆಯ್ತು ಅಂತಂದ್ರೆ ಇಡೀ ರಸ ಸೂತ್ರಕ್ಕೆ ಭಂಗ ಬಂತು ಅಂತ ಲೆಕ್ಕ. ಔಚಿತ್ಯ ಹೋಯ್ತು ಅಂತಂದ್ರೆ ರಸ ಸಿಗೋದಿಲ್ಲ ಅಂತ ಅರ್ಥ. ಅಲ್ಲಿ ರಸಭಂಗ ಆಯ್ತು ಅಂತ ನಮ್ಗೆ ಗೊತ್ತಾಗತ್ತೆ. ಇದಿಷ್ಟು ಕೂಡ ಪ್ರಶ್ನೆಗಳು. ಇನ್ನೊಂದು ಪ್ರಶ್ನೆ ಇದೆ, ಅದು ಗೀತ ಗೋವಿಂದದ ಬಗ್ಗೆನೇ ಇದೆ, ಅದ್ರ ಬಗ್ಗೆ ಹೇಳ್ಬಿಟ್ಟು ಮುಂದುವರಿತೀನಿ. ಗೀತ ಗೋವಿಂದದ 1ನೇ ಅಷ್ಟಪದಿನಲ್ಲಿ ಕೃಷ್ಣನ ಬಗ್ಗೆ ಅಲ್ಲಿ ಸ್ತುತಿ ಇದೆ ಅಲ್ವಾ, ಪ್ರಳಯ ಪಯೋಧಿ ಜಲೆ, ಅದರಲ್ಲಿ ಕೃಷ್ಣನ ಬಗ್ಗೆ ಹೇಳಿಲ್ಲ, ಬದಲಾಗಿ ಬಲರಾಮನ ಬಗ್ಗೆ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಒಬ್ರು ಸಂಗೀತ ಶಿಕ್ಷಕಿ ಕೇಳಿದ್ದಾರೆ. ನಿಮ್ಗೆ
ಎಲ್ಲಾ ಪುರಾಣಗಳ ಬಗ್ಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇದ್ದೇನೆ. ಕೆಲವು ವೈಷ್ಣವ ಸಂಪ್ರದಾಯಗಳಲ್ಲಿ ಸಾಮಾನ್ಯವಾಗಿ ಈಗ ನಾವೇನ್ ಅನ್ಕೊಂಡಿದೀವಿ, ವಿಷ್ಣುವಿನ ಅವತಾರಗಳು ಹತ್ತಿದೆ ಅಂತ ಅನ್ಕೊಂಡಿದೀವಲ್ವಾ. ಆದ್ರೆ ಕೆಲವು ವೈಷ್ಣವ ಸಂಪ್ರದಾಯದಲ್ಲಿ ಕೃಷ್ಣನೇ ಸುಪ್ರೀಂ, ವಿಷ್ಣು ಅನ್ನೋದು ಹೆಸರಿಗಿಂತ ಕೃಷ್ಣನೇ ಸುಪ್ರೀಂ. ಅವನ ಅವತಾರಗಳು ಬೇರೆ ಬೇರೆ ತರ ಇರುತ್ತೆ. ಅದರಲ್ಲಿ ಬಲರಾಮನು ಕೂಡ ಒಂದು. ಕೃಷ್ಣನಿಂದಲೇ ಬೇರೆ ಬೇರೆ ಅವತಾರಗಳು ಹುಟ್ಟುತ್ತೆ. ಈಗ ಪುರಿ ಜಗನ್ನಾಥದಲ್ಲೂ ಕೂಡ ಅಲ್ಲಿ ಕೃಷ್ಣನ ಪಕ್ಕದಲ್ಲಿ ಸುಭದ್ರೆ ಮತ್ತು ಬಲಭದ್ರ ಅಂದ್ರೆ ಬಲರಾಮನನ್ನು ಕೂಡ ಪೂಜಿಸ್ತಾರಲ್ವಾ. ಸಂಕರ್ಷಣ ಅನ್ನುವಂತ ಹೆಸರಿಂದಲೂ ಕೂಡ ನಾವು ಕರಿತೀವಿ. ವಾಸುದೇವ ಮೂರ್ತಿಗಳು ಅಂತ 24 ಇದೆ, ಅದರಲ್ಲಿ ಸಂಕರ್ಷಣನು ಕೂಡ ಒಂದು. ಹಾಗಾಗಿ ಕೆಲವು ವೈಷ್ಣವ ಸಂಪ್ರದಾಯಗಳಲ್ಲಿ ಕೃಷ್ಣನೇ ಮೂಲ ಪುರುಷ, ಕೃಷ್ಣನೇ ಪರಮ ಸತ್ಯ, ಅವನಿಂದಲೇ ಎಲ್ಲಾ ದೇವರುಗಳು ಬಂದಿರುವಂಥದ್ದು. ಅಂದ್ರೆ ಅವತಾರಗಳು ಆಗಿರೋದು, ಅದು ವಿಷ್ಣು ಆಗಿರ್ಲಿ, ಶಿವ ಆಗಿರ್ಲಿ, ಬ್ರಹ್ಮ ಆಗ್ಲಿ, ಗಣಪತಿ ಆಗ್ಲಿ, ಈ ತರದ ಎಲ್ಲಾ ದೇವರುಗಳು ಕೂಡ ಭಗವಂತನ ಕಾನ್ಸೆಪ್ಟ್ ಬಂದಿರೋದೇ ಕೃಷ್ಣನಿಂದ. ಇದನ್ನು ಮುಖ್ಯವಾಗಿ ಯಾವ್ದು ಹೇಳುತ್ತೆ ಅಂತಲಾ, ಬ್ರಹ್ಮವೈವರ್ತ ಮಹಾಪುರಾಣ ಅಂತ ಒಂದು ಪುರಾಣ ಇದೆ. ಆ ಪುರಾಣ ಹೇಳುತ್ತೆ, ಅದು ರಾಧೆ ಮತ್ತು ಕೃಷ್ಣರ ಸುತ್ತನೇ ಸುತ್ತುತ್ತೆ ಆ ಇಡೀ ಪುರಾಣ. ಅದೇ ಹೇಳದ್ನಲ್ಲ, ಕೆಲವು ವೈಷ್ಣವ ಸಂಪ್ರದಾಯದಲ್ಲಿ ಈ ತರದ ಒಂದು ಪರಂಪರೆ ಬಂದಿದೆ. ಎಲ್ಲವೂ ಕೃಷ್ಣನ ಅವತಾರಗಳು ಅಂತ ಅವ್ರು ಪ್ರತಿಪಾದಿಸ್ತಾರೆ ಆ ಬ್ರಹ್ಮವೈವರ್ತ ಪುರಾಣದ ಪ್ರಕಾರವಾಗಿ. ಹೀಗೆಯೇ ರಾಧೆ ಅನ್ನೋಳು ದುರ್ಗೆ, ಲಕ್ಷ್ಮಿ, ಸರಸ್ವತಿ ಅಥವಾ ಇನ್ಯಾವುದೇ ಫಿಮೇಲ್ ಡಯಟೀಸ್ ಇರ್ತಾರಲ್ವಾ, ಅವರೆಲ್ಲರೂ ಕೂಡ ಆಕೆಯ ಅವತಾರ ಅನ್ನೋ ಥರದಲ್ಲಿ ಪ್ರಕೃತಿಯ ಅವತಾರ. ರಾಧೆ ಅಂದ್ರೇನೆ ಪ್ರಕೃತಿ ಸ್ವರೂಪ, ಪುರುಷ ಸ್ವರೂಪ ಅಂತಂದ್ರೆ ಕೃಷ್ಣ ಅಂತ ಮಾಡಿದ್ದಾರೆ. ಕೃಷ್ಣನ ಸಹವಾಸದಲ್ಲಿ ರಾಧೆ ಏನ್ ಮಾಡ್ತಾಳೆ ಅಂತಂದ್ರೆ, ಅದು ವಿಷ್ಣುವಿನ ವೈಕುಂಠಕ್ಕಿಂತಲೂ ಮೇಲಿರುವಂತಹ ಒಂದು ಲೋಕ ಇದೆಯಂತೆ, ಗೋಲೋಕ ಅಂತ ಈ ಪುರಾಣದ ಪ್ರಕಾರವಾಗಿ. ಆ ಗೋಲೋಕದಲ್ಲಿ ಎಲ್ಲಿ ಭೂಮಿನಲ್ಲಿ ಇರೋದಕ್ಕಿಂತಲೂ ಹೆಚ್ಚು ಹಸುಗಳು, ಗೋಪಾಲಕರ ಪ್ರಪಂಚವೇ ಅಲ್ಲಿದೆಯಂತೆ. ಹಾಗಾಗಿ ಜಗತ್ತು ಇಡೀ ಗೋಲೋಕವನ್ನ ಆಶ್ರಯಿಸಿಕೊಂಡೇ ನಡೀತಾ ಇದೆ ಅಂತ ಬ್ರಹ್ಮವೈವರ್ತ ಪುರಾಣದ ಪ್ರಕಾರವಾಗಿದೆ. ಹಾಗಾಗಿ ಈ ರಾಧೆ ಕೃಷ್ಣರು ಗೋಲೋಕದಲ್ಲಿ ವಾಸಿಸ್ತಾರೆ. ಇಲ್ಲಿ ಮನುಷ್ಯ ರೂಪದಲ್ಲಿ ಇದ್ರೂ ಕೂಡ ಇಲ್ಲಿಂದ ನಂತರ ಹೋಗಿರುವಂತದ್ದು ಗೋಲೋಕಕ್ಕೆ. ರಾಧಾ ಮತ್ತು ಕೃಷ್ಣನ ಈ ದಂತಕಥೆ ಏನಿದೆ ಅದರಲ್ಲಿ ಬ್ರಹ್ಮಾಂಡದ ವಿಕಾಸ ಆಗಿದೆ, ಸ್ವರೂಪ ಎಲ್ಲ ಪಡ್ಕೊಂಡಿದೆ ಅಂತ. ಇನ್ನು ರಾಧೆಯ ಒಂದು ಜನ್ಮದ ಬಗ್ಗೆ ಹೇಳೋದಾದ್ರೆ, ಪುರಾಣದ ಪ್ರಕಾರವಾಗಿ ಗರ್ಗನ ಮುಖದಿಂದ ಜನಿಸಿದವಳು ಇವಳು ಲಕ್ಷ್ಮೀ ಸ್ವರೂಪಳು ಅಂತ ಲೆಕ್ಕ. ಈಗ ನಾವು ಶಿವ ಶಕ್ತಿ ಅಂತಂದ್ರೆ, ಪಾರ್ವತಿ ಅಂತಂದ್ರೆ ಶಿವನಿಗೆ ಶಕ್ತಿ ಸ್ವರೂಪಳು ಪಾರ್ವತಿ ಅಂತ ಅಂತೀವಲ್ವ, ಹಾಗೇನೆ ರಾಧೆ ಕೃಷ್ಣನ ಶಕ್ತಿ ಅನ್ನುವ ಥರದಲ್ಲಿ ಹೇಳ್ತಾರೆ. ಶೈವ ಕಾನ್ಸೆಪ್ಟ್ ನಲ್ಲಿ ಅರ್ಧನಾರೀಶ್ವರ ಅಂತ ನಾವು ಹೇಗೆ ಶಿವನನ್ನು ಪಾರ್ವತಿಯನ್ನು ಗಮನಿಸ್ತೀವೋ, ಹಾಗೇನೆ ಅರ್ಧನಾರಿ ಕೃಷ್ಣ, ಅರ್ಧ ಕೃಷ್ಣ ಅರ್ಧ ರಾಧೆ ಅಂತ. ಅಂದ್ರೆ ಆ ವೇಣು ಹಿಡ್ಕೊಂಡು ನಿಂತ್ಕೊಳ್ತಾನಲ್ಲ ಕೃಷ್ಣನ ಮೂರ್ತಿ, ಅದರಲ್ಲಿ ರಾಧೆಯು ಕೃಷ್ಣರು ಇಬ್ರು ಇದ್ದಾರೆ ಅನ್ನುವಂಥದ್ದೆಲ್ಲ ಹೇಳ್ತಾರೆ. ಹಾಗಾಗಿ ಈ ಕಥೆಯನ್ನ ಗಮನಿಸ್ಕೊಂಡೆ ಈ ತರದ ಸಾಹಿತ್ಯ ಬಂದಿದೆ ಅಂತಲೂ ಅನ್ಬೋದು. ಮಾತ್ರ ಅಲ್ಲ, ಇಡೀ ಕಥಾ ಪ್ರಸಕ್ತಿ ಇದೆ ಅಲ್ವಾ ಗೀತ ಗೋವಿಂದದಲ್ಲಿ, ಅದು ಬ್ರಹ್ಮವೈವರ್ತ ಪುರಾಣದ ಅಂಶ ಅಂತಲೂ ಕೂಡ ವಿದ್ವಾಂಸರು ಸೂಚಿಸ್ತಾರೆ. ಇದು ಎಲ್ಲಿ ಬಂತು ಅಂತಂದ್ರೆ, ನನ್ನ ಓಢ್ರಮಾಗದಿ ಅನ್ನುವಂತಹ ಒಂದು ಭಾರತದ ನಾಟ್ಯಶಾಸ್ತ್ರ ತಿಳಿಸುವಂತಹ ಒಂದು ಪ್ರವೃತ್ತಿ ಭೇದ, ಒಂದು ಸ್ಟೈಲ್ ಆಫ್ ನಾಟ್ಯ. ಅದು ನಾಟ್ಯ ಅಂತಂದ್ರೆ ಡ್ರಾಮಟಿಕ್ಸ್. ಆ ಓಢ್ರಮಾಗದಿನಲ್ಲಿ ಯಾವುದೆಲ್ಲಾ ರಾಜ್ಯಗಳು ಬರುತ್ತೋ, ಪ್ರದೇಶಗಳು ಬರುತ್ತೋ, ಅವೆಲ್ಲವೂ ಕೂಡ ಇದನ್ನ ಅನುಸರಿಸುತ್ತೆ. ಯಾಕೆಂತಂದ್ರೆ ಚೈತನ್ಯ ಮಹಾಪ್ರಭುಗಳೇ ಆಗಿರ್ಲಿ, ಗೀತ ಗೋವಿಂದವನ್ನು ಬರೆದಿರುವಂತಹ ಜಯದೇವ ಆಗಿರ್ಲಿ, ಅಥವಾ ಆ ವೈಷ್ಣವ ಧರ್ಮದ ಪಂಥ ಏನಿದೆ ಅದರಲ್ಲಿ ತುಂಬಾ ಪ್ರಮುಖವಾಗಿ ಪ್ರಬಲವಾಗಿ ಬೇರೂರುತ್ತಲ್ವಾ. ಹಾಗಾಗಿ ಓಢ್ರಮಾಗದಿಯ ವಿವಿಧ ನೃತ್ಯಗಳು ಈ ಸಂಪ್ರದಾಯವನ್ನ ಪರಿಪಾಲಿಸ್ತಾರೆ. ಈಗ ನೋಡಿ, ನಾನು ಕಳೆದ ಕ್ಲಾಸ್ ನಲ್ಲಿ ಹೇಳಿದ್ದೆ, ನಮಗ್ ಸಾಮಾನ್ಯವಾಗಿ ರಾಧೆ ಅನ್ನೋಳು ಕೃಷ್ಣನಿಗೆ ಮದುವೆ ಆದವಳಲ್ಲ, ರುಕ್ಮಿಣಿ ಸತ್ಯಭಾಮಿಯರು ಮದುವೆ ಆದವರಲ್ವಾ. ರುಕ್ಮಿಣಿಲಿ ಬಲ್ಲಭ ಅಂತಲೇ ಖ್ಯಾತಿ. ಈ ಪುರಾಣ ಪ್ರಕಾರವಾಗಿ ಯೋಚನೆ ಮಾಡಕ್ ಹೊರಟ್ರೆ, ರಾಧೆ ಕೃಷ್ಣನಿಗೆ ಮೀಸಲಾದಂಥವಳು. ಅವರಿಬ್ರು ಕೂಡ ಅಲ್ಲೇ ಇರ್ತಾರೆ, ಗೋಲೋಕದಲ್ಲಿ ಇರುವಂಥವ್ರು. ಹಾಗಾದಾಗ ಪರಕೀಯ ಹೇಗಾಗ್ತಾಳೆ? ರಾಧೆ ಸ್ವೀಯಳಾಗ್ತಾಳೆ. ನಮ್ಮ ಈ ಕಡೆ ದಕ್ಷಿಣದ ರಾಜ್ಯಗಳಲ್ಲಿ ಇರುವಂತಹ ನಂಬಿಕೆಯ ಪ್ರಕಾರ ರಾಧೆಗೆ ಕೃಷ್ಣನ್ ಜೊತೆ ಮದುವೆ ಆಗಿಲ್ಲ, ಅವಳಿಗೆ ಸಂಸಾರ ಬೇರೆ ಇದೆ, ಹಾಗಾಗಿ ಅವಳು ಪರಕೀಯ. ಅದೇ ಓಢ್ರಮಾಗದಿ ಪರಂಪರೆಯಲ್ಲಿ ಬರುವಂತಹ ಇಂಥ ಕಾವ್ಯಗಳಲ್ಲಿ ರಾಧೆ ಸ್ವೀಯಾಗಿ ನಮಗೆ ಕಾಣಿಸ್ಕೊತಾಳೆ. ಹಾಗಾಗಿ ಬಲರಾಮನ ಪ್ರಸಕ್ತಿ ಬರೋದು ಆ ಕಾರಣಕ್ಕೋಸ್ಕರ. ಕೃಷ್ಣ ಇದು ಸುಪ್ರೀಂ ಲೆವೆಲ್, ನಾವು ವಿಷ್ಣು ಅಂತ ಅಂತೀವಲ್ವಾ, ಆ ಜಾಗದಲ್ಲಿ ಕೃಷ್ಣನಂತಂದು ಕೂರಿಸಿದ್ದಾರೆ. ಉಳಿದೆಲ್ಲವೂ ಕೂಡ ಅವನ ಅವತಾರಗಳು ಅಂತ ಬಿಂಬಿತವಾಗಿರುವ ಕಾರಣ ಬಲರಾಮನೇ ಪ್ರಳಯಪಯೋಧಿ ಜಲೆ ಅನ್ನುವಂತಹ ಮೊದಲನೆಯ ನಾಂದಿ ಸ್ವರೂಪದಲ್ಲಿರುವಂತಹ ಅಷ್ಟಪದಿನಲ್ಲಿ ಕಾಣಿಸ್ಕೊತಾನೆ.
ಈಗ ಗೀತ ಗೋವಿಂದವನ್ನ ಮುಂದುವರ್ಸ್ಕೊಂಡು ಹೋಗೋಣಲ್ಲ, ಇದೊಂದು ಉಪರೂಪಕ ಅಂತಲೂ ಕೂಡ ಕರೀತಾರೆ. ಉಪರೂಪಕ ಅಂತಂದ್ರೆ ನಾಟ್ಯಶಾಸ್ತ್ರದ ಒಂದು ಸಂಪ್ರದಾಯದಲ್ಲಿ ರೂಪಕಗಳ ವಿಷಯ ಹೇಳಿದ್ದಾರೆ. ದಶರೂಪಕ ಅಂತಿದೆ, ಅಂದ್ರೆ ಸಾಮಾನ್ಯವಾಗಿ ಡ್ರಾಮಾ ಮಾಡ್ತಾ ಇದ್ದಂತಹ ರೀತಿಗಳು. ಉಪರೂಪಕದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಗೀತಾ ನೃತ್ಯಗಳು ಹೆಚ್ಚಿರುತ್ತೆ. ದಶರೂಪಕದಲ್ಲಿ ಅದು ಕಥೆಯನ್ನ ಗಮನಿಸ್ಕೊಂಡ ಹಾಗೆ ಅದು ಡ್ರಾಮಾ ಫಾರ್ಮ್ ನಲ್ಲಿ ಇರುತ್ತಲ್ಲ, ಆ ಕಾರಣಕ್ಕೋಸ್ಕರ ಅಲ್ಲಿ ಹಿತಮಿತವಾಗಿರುತ್ತೆ. ಇಲ್ಲಿ ಉಪರೂಪಕಗಳಲ್ಲಿ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಡಾಮಿನೇಟ್ಸ್, ಅದರ ಮೂಲಕವಾಗಿ ಕಥೆಗಳು ಕೂಡ ನಡೆಯುತ್ತೆ. ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯ ಉಪರೂಪಗಳನ್ನ ಹೇಳಿದ್ದಾರೆ. ಇದು ರಾಕಾವ್ಯ, ಚಿತ್ರಕಾವ್ಯ ಅನ್ನೋ ಥರದಲ್ಲೆಲ್ಲ ಹೇಳಿದ್ದಾರೆ. ಗೀತ ಗೋವಿಂದವು ಅಂತ ಒಂದು ಉಪರೂಪಕಕ್ಕೆ ಬರುತ್ತೆ ಅಂತ ಸೂಚಿಸ್ತಾರೆ. ಹಾಗೇನೆ ನಾರಾಯಣ ಮಿಶ್ರ ಅಂತ ಅನ್ನುವಂತಹ ಒಬ್ಬ ವಿದ್ವಾಂಸ ಇದನ್ನ ಸೂತ್ರ ಪ್ರಬಂಧ, ಒಂದೇ ರಾಗದಲ್ಲಿದ್ರೆ ಸೂತ್ರ ಪ್ರಬಂಧ, ಹಲವಾರು ಗೀತೆಗಳನ್ನ ಹೆಣಿದಾದ್ರೆ ಶುದ್ಧ ಪ್ರಬಂಧ. ಇದು ಸೂತ್ರ ಪ್ರಬಂಧ ಅಲ್ಲ, ಶುದ್ಧ ಪ್ರಬಂಧ ಅನ್ನೋ ಥರದಲ್ಲಿ ಅವನು ಅದನ್ನು ಸೂಚಿಸಿದ್ದಾನೆ. ಪೂರಕವಾಗಿ ಜಯದೇವ ಕೂಡ ಹೇಳಿದ್ದನ್ನ ಗಮನಿಸಬಹುದು. ಅವನು ಇದೊಂದು ಪ್ರಬಂಧ ಅಂತಲೇ ಹೇಳ್ತಾನೆ. ಗೇಯ ಗುಣವುಳ್ಳಂತಹ ಅಂದ್ರೆ ಹಾಡೋದಕ್ಕಾಗುವಂತಹ ಪ್ರಬಂಧ. ಈ ಪ್ರಬಂಧ ಪದಾವಲಿ ಅಂತ ನಂತರದಲ್ಲಿ ಅದು ಲಕ್ಷಣದಲ್ಲಿ ಸೇರಿಸಲ್ಪಟ್ಟಿದೆ. ಪದಾವಲಿ ಅಂತಂದ್ರೆ ಪದಗಳ ಸಮೂಹ ಅನ್ನುವಂಥ ಅರ್ಥ. ಸ್ವರವೋ ಅಥವಾ ಇನ್ಯಾವುದೋ ಜೊತೆಯೋ ಇಲ್ದೇನೆ ಸಾಹಿತ್ಯವೇ ಪ್ರಧಾನವಾಗಿರುವಂತಹ ರಚನೆಗಳು, ಸಣ್ಣ ಸಣ್ಣ ರಚನೆಗಳು, ಅದ್ರದ್ದು ಒಂದು ಸೇರಿಸಿ ಒಂದು ಖಂಡಕಾವ್ಯ ತರ ಅದನ್ನ ಮಾಡಿಟ್ಟಿರ್ತಾರೆ. ಅದಕ್ಕೆ ಸೇರಿಸುವಂತಹ ಒಂದು ಸಂರಚನೆ ಅಂತ ನಮ್ಗೆ ಒಂದು ಅಂದಾಜು ಗೊತ್ತಾಗತ್ತೆ. ಅಂದ್ರೆ ಅದನ್ನೇ ಹೋಲುತ್ತೆ ಇದನ್ನ. ಈ ತರದ ಪದಾವಲಿಗಳನ್ನ ವಿದ್ಯಾಪತಿ, ಚಂಡೀದಾಸರು, ಮೀರಾಬಾಯಿ ಎಲ್ಲ ಮಾಡಿದ್ದಾರೆ ಇಂಥ ಪದಾವಲಿಗಳನ್ನ. ಆದ್ರೆ ಆ ಪದಾವಲಿಗಳಿಗೂ ಈ ಪದಾವಲಿಗಳಿಗೂ ವ್ಯತ್ಯಾಸ ಇದೆ, ಅದನ್ನ ನಾವು ಗಮನಿಸ್ಕೊಳ್ಬೇಕು. ನಾನು ಮೊನ್ನೆನೂ ಕೂಡ ಹೇಳಿದ್ದೆ ಬೇಕಾದಷ್ಟು ಶ್ಲೋಕಗಳಿದೆ ಅಂತ. ಈಗ 24 ಅಷ್ಟಪದಿಗಳಿದೆ, 12 ಸರ್ಗಗಳಿದೆ. ಜಯದೇವ ನೇ ಬರೆಯುವಂತಹ ಶ್ಲೋಕಗಳು 47 ಇದೆ. ರಾಧೆ ಕೃಷ್ಣನಿಗೆ ಹೇಳ್ತಾ ಇರುವಂತಹ ಶ್ಲೋಕಗಳು 2, ಕೃಷ್ಣನು ರಾಧೆಗೆ ಹೇಳ್ತಾ ಇರುವಂತದ್ದು 6, ಕೃಷ್ಣ ಮನ್ಮಥನಿಗೆ ಹೇಳುವ ಥರದಲ್ಲಿ 5, ಸಖಿ ರಾಧೆಗೆ ಹೇಳುವಂಥದ್ದು 16, ರಾಧೆಗೆ ಸಖಿಗೆ ಹೇಳುವಂಥದ್ದು 7, ರಾಧೆಯು ನಿಸರ್ಗಕ್ಕೆ ಪ್ರಕೃತಿಗೆ ಹೇಳುವಂಥದ್ದು 3, ಸಖಿ ಕೃಷ್ಣನಿಗೆ ಹೇಳುವಂಥದ್ದು 7, ಹಾಗೇನೆ ಕೃಷ್ಣನು ಸಖಿಗೆ ಹೇಳುವಂಥದ್ದು 1 ಅನ್ನುವಂಥದ್ದಲ್ಲಿ ಶ್ಲೋಕಗಳನ್ನ ನಾವು ಗಮನಿಸಬಹುದು. ಸಾಮಾನ್ಯವಾಗಿ ಇವೆಲ್ಲವೂ ಕೂಡ ನಾವು ಸಾಮಾನ್ಯವಾಗಿ ಜಯದೇವನ ಗೀತಗೋವಿಂದವನ್ನ ನೋಡೋದಾದ್ರೆ ಶಾರ್ದೂಲ ವಿಕ್ರೀಡಿತ, ವಸಂತ ತಿಲಕ, ಧೃತ ವಿಲಂಬಿತ, ಶಿಖರಿಣಿ, ಮಾಲಿನಿ, ವಂಶಸ್ಥ, ಹರಿಣಿ, ಪಥ್ಯ, ಉಪೇಂದ್ರ ವಜ್ರ, ಪುಷ್ಟಿತಾಗ್ರ, ರಾಸಕ, ಆರ್ಯ, ಪೃಥ್ವಿ, ಅನುಷ್ಠು, ಸ್ತ್ರಗ್ಧರ, ಆರ್ಯ, ಈ ಥರದನ್ನೆಲ್ಲ ನಾವು ಕಾಣ್ತೀವಿ. ಆದ್ರೆ ಇದೆಲ್ಲ ವೃತ್ತಗಳಿದ್ರೂ ಕೂಡ ಶಾರ್ದೂಲ ವಿಕ್ರೀಡಿತ ಹೆಚ್ಚು ಅನ್ನೋದು ವಿದ್ವಾಂಸರು ಸೂಚಿಸ್ತಾರೆ. ಜಯದೇವ ಕವಿ ಸಾಮಾನ್ಯವಾಗಿ ಈ ಗೀತ ಇದೆ ಅಲ್ವಾ, ಅಷ್ಟಪದಿ ಗೀತೆಗಳು, ಅದಕ್ಕೆ ರಾಗತಾಳಗಳನ್ನ ಸೂಚಿಸಿದ್ದ. ಆದ್ರೆ ಅದ್ಯಾವುದೂ ಕೂಡ ಈ ಹೊತ್ತಿಗೆ ಅಷ್ಟಾಗಿ ಚಾಲ್ತಿಯಲ್ಲಿ ಇಲ್ಲ ಅಂತ ಗೊತ್ತಾಗತ್ತೆ. ನಂತರದ ದಿನಗಳಲ್ಲಿ ಗೀತ ಗೋವಿಂದಕ್ಕೆ ರಾಗತಾಳಗಳದ್ದೇ ಒಂದು ಕ್ರಮವನ್ನ ವ್ಯವಸ್ಥೆ ಮಾಡಿಕೊಟ್ಟವನು ಮೇವಾಡದ ರಾಜ ರಾಣಾ ಕುಂಭ ಅಥವಾ ಕುಂಭಕರ್ಣ ಅಂತ. ಎಲ್ಲಿಯವನು ಹೇಳಿ, ಈ ಕಡೆ ಗುಜರಾತ್ ಪ್ರಾಂತ್ಯದವನವನು. ಇವನು ಓಡ್ರಮಾಗದಿ ಪ್ರಾಂತ್ಯದವನು. ಎಲ್ಲಿಂದ ಎಲ್ಲಿಗೆ ನೋಡಿ, ಭಾರತದ ಅಡ್ಡವಾಗಿ ಒಂದು ಗೆರೆ ಹೇಳಿದ್ರೆ ಅಲ್ಲಿಂದ ಇಲ್ಲಿ ತನಕನೂ ಕೂಡ ಜಯದೇವನ ವ್ಯಾಪ್ತಿ ಇತ್ತು. ಇನ್ನು ನೀವು ಹೇಳೋದೇ ಬೇಡ, ಏನು ಕೆಳಗಡೆ ದಕ್ಷಿಣಾತ್ಯದಲ್ಲೂ ಕೂಡ ನಾವು ಅದನ್ನ ನರ್ತನ ಮಾಡ್ತೀವಿ, ಉತ್ತರ ಭಾರತದಲ್ಲೂ ನರ್ತನ ಮಾಡ್ತಾರೆ. ಎಂಥ ಒಂದು ವ್ಯಾಪ್ತಿಯನ್ನ ಆವರಿಸ್ಕೊಂಡಿದೆ ನೋಡಿ ಗೀತ ಗೋವಿಂದ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂದ್ರೆ, ಸಾಹಿತ್ಯ ಚೆನ್ನಾಗಿದ್ರೆ ಅದು ಇಂಥ ಭಾಷೆನಲ್ಲೇ ಇರಬೇಕು, ಇಂಥ ಒಂದು ಲಿಂಗಕ್ಕೆ ಅನ್ವಯವಾಗಿರ್ಬೇಕು, ಇಂತಹ ಒಂದು ಜಾತಿಗೆ ಅನ್ವಯವಾಗಿರ್ಬೇಕು ಅಂತೇನಿಲ್ಲ, ಎಲ್ಲ ಕಡೆನೂ ಹಬ್ಬಿ ಹರಿಯುತ್ತೆ. ಮೇವಾಡದ ರಾಜ ರಾಣಾ ಕುಂಭ ತುಂಬಾ ದೊಡ್ಡ ವಿದ್ವಾಂಸ. ಈತನ ಬಗ್ಗೆ ನಾವು ಶಾಸ್ತ್ರರಂಗ ಅಂತ ಒಂದು ಸಪರೇಟ್ ಆಗಿರುವಂತಹ ಪ್ರತ್ಯೇಕವಾಗಿರುವಂತಹ ಒಂದು ಸಂಚಿಕೆಯನ್ನ ಮಾಡಿದ್ದೇವೆ. ಅದರಲ್ಲಿ ಕುಂಭಕರ್ಣನ ಬೇರೆ ಬೇರೆ ಗ್ರಂಥಗಳ ಬಗ್ಗೆ, ಬದುಕಿನ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಅದನ್ನ ಬೇಕಾದ್ರೆ ನೀವು ಗಮನಿಸ್ಕೊಳ್ಳಿ, ಆಗ ನಿಮ್ಗೆ ರಾಣಾ ಕುಂಭನ ಬಗ್ಗೆ ಅಥವಾ ಕುಂಭಕರ್ಣ ಅಂತ ಅವನಿಗೆ ಇನ್ನೊಂದು ಹೆಸರು, ಅವನ ಬಗ್ಗೆ ನಿಮ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಗೊತ್ತಾಗತ್ತೆ. ಇಂತಹ ಮೇವಾಡದ ರಾಜ ರಾಣಾ ಕುಂಭ ಜಯದೇವ ಕವಿ ಮೊದಲು ಹೇಗೆ ರಚಿಸಿದ್ದ, ಆ ಕಾಲದಲ್ಲಿ ಮತ್ತು ನಂತರದ ಕಾಲದಲ್ಲಿ ಅಷ್ಟಪದಿನ ಹೇಗೆ ಹಾಡ್ತಾ ಇದ್ರು ಅನ್ನೋ ನಮ್ಗೆ ನಿಶ್ಚಿತವಾದಂತಹ ಆಧಾರಗಳಿಲ್ಲ. ಅದೇ ಪದಾವಲಿಗಳ ರೂಪದಲ್ಲಿ, ಜಾತ್ರೆಗಳಲ್ಲಿ, ಬಂಗಾಲದ ಕೆಲವೊಂದು ಆಚರಣೆಗಳಲ್ಲಿ ದೃಶ್ಯಕಾವ್ಯಗಳಾಗಿ ಪ್ರಯೋಗಿಸಲಾಗ್ತಾ ಇತ್ತು ಅಂತ ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಒಟ್ನಲ್ಲಿ ಒಂದೇ ರೀತಿಯಾದಂತಹ ಹಾಡುವಿಕೆಯ ಸಂಪ್ರದಾಯ ಇಲ್ದೇನೆ ಬೇರೆ ಬೇರೆ ರೀತಿಯಲ್ಲಿ ಗಾಯಕರು ಹಾಡ್ತಾ ಇದ್ರು ಅಂತಲೂ ಕೂಡ ನಮಗೆ ತಿಳಿದು ಬರುತ್ತೆ. ಆದ್ರೆ ಈ ರಾಣಾ ಕುಂಭ 15ನೇ ಶತಮಾನದ ಹತ್ರದಲ್ಲಿ, ಅವನು ಸುಮಾರು ಜಯದೇವನಿಗಿಂತ ಒಂದು 200-300 ವರ್ಷಗಳ ಅಂತರದಲ್ಲಿ ಹುಟ್ಟಿದವನು.
ಅವನು ಏನ್ ಮಾಡಿದಾನೆ ಅಂತಂದ್ರೆ ಹೀಗೆ ಹೊಸ ಥರದ ಒಂದು ಗೇಯ ಸಂಪ್ರದಾಯವನ್ನ ನಾನು ಒದಗಿಸಿದೆ. ಅದು ಹಳೇದು ಹೋಗ್ತಾ ಇತ್ತು, ಮರೆಗೆ ಹೋಗ್ತಾ ಇತ್ತು, ಅದಕ್ಕೆ ನಾನು ಹೊಸತನ್ನ ಸೂಚಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಸಾಮಾನ್ಯವಾಗಿ ರಾಗ ತಾಳ ಪದ್ಧತಿ ಅವನವರೆಗಾದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಜೀವಂತವಾಗಿತ್ತು ಅಂತ ನಮಗೆ ಗೊತ್ತಾಗತ್ತೆ. ಹಾಗಾಗಿ ರಾಣಾ ಕುಂಭನ ದೃಷ್ಟಿನಲ್ಲಿ ಇದು ಒಂದು ಪ್ರಬಂಧ, ಅವನ ಪಾಲಿಗೂ ಕೂಡ ಅದರಲ್ಲಿ ಒಂದು ಅಷ್ಟಪದಿ ಒಂದು ಮುಖ್ಯ ಅಂಗಾಗಿದೆ. ಅದರಲ್ಲೂ ಕೂಡ ಅವನು ಆ ಗೀತ ಗೋವಿಂದಕ್ಕೊಂದು ವ್ಯಾಖ್ಯಾನವನ್ನು ಬರೆದಿದ್ದಾನೆ, ರಸಿಕ ಪ್ರಿಯ ಅಂತ ಹೇಳ್ಬಿಟ್ಟು. ಅದರಲ್ಲಿ ಬೇರೆ ಬೇರೆ ಪ್ರಬಂಧವಾಗಿ ಆ ಎಲ್ಲ ರಚನೆಗಳನ್ನು ವರ್ಗೀಕರಣ ಮಾಡಿ ಅದಕ್ಕೆ ಹೆಸರುಗಳನ್ನು ಬೇರೆ ಕೊಟ್ಟಿದ್ದಾನೆ. ಸಾನಂದದ ಮೊದರ ಅಂತೆಲ್ಲ ನಾವು ಗಮನಿಸಿದ್ವಲ್ವಾ, 12 ಸರ್ಗ, ಅದು ಎಲ್ಲದಕ್ಕೂ ಕೂಡ ಬೇರೆ ಹೆಸರುಗಳನ್ನೇ ಅವನು ಕೊಡ್ತಾ ಹೋಗ್ತಾನೆ. ರಾಗಗಳನ್ನು ತಾಳಗಳನ್ನು ಕೂಡ ಬದಲು ಮಾಡೋದನ್ನ ನಾವು ಗಮನಿಸಬಹುದು. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈಗ ವಸಂತ ರಾಗ ಯತಿತಾಳ ಅನ್ನುವಂಥದ್ದು ಇವನು ಯಾರು ಜಯದೇವ ಕೊಟ್ಟಿರುವಂತ ತಾಳ ಆಗಿದ್ರೆ, ಇವನು ವಸಂತರಾಗ ಝಂಪೆ ತಾಳ ಅಂತ ಕೊಡ್ತಾನೆ. ಮಾಯಮಾಳವ ಗೌಳ ರೂಪಕ ತಾಳ ಮೊದಲನೇದು ಪ್ರಲಯ ಪಯೋಧಿ ಜಲೆಯನ್ನ ಹಾಡೋದಕ್ಕೆ ಕೀರ್ತಿ ಧವಳ ಅನ್ನುವಂಥ ಪ್ರಬಂಧ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಮಧ್ಯಮಾವತಿ ತಾಳ ಅಂತ ಆದಿತಾಳ ಅಂತ ಹೇಳಿ ರಾಣಾ ಕುಂಭ ಕೊಡ್ತಾನೆ. ಗುರ್ಜರಿ ರಾಗ ನಿಸ್ಸಾರು ತಾಳ ಅಂತ ಹೇಳಿ ಜಯದೇವ ಕೊಟ್ರೆ ಎರಡನೇ ಅಷ್ಟಪದಿಗೆ ಅದಕ್ಕೆ ಹರಿವಿಜಯ ಮಂಗಲಾಚಾರ ಅಂತ ಅದಕ್ಕೆ ಹೆಸರು ಕೊಟ್ಟು ಲಲಿತ ರಾಗ ಆದಿತಾಳ ಅಂತ ಚೇಂಜ್ ಮಾಡ್ಕೊಡ್ತಾನೆ. ಈ ತರ ನಮಗೆ ಬೇರೆ ಬೇರೆ ಥರದಲ್ಲಿ ತಾಳಗಳು ರಾಗಗಳು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗೋದನ್ನ ಕಾಣಬಹುದು. ಮಾಯಮಾಳವಗೋಳ, ಗುರ್ಜರಿ, ವಸಂತ, ರಾಮಕಮರಿ, ಇನ್ನು ಕರ್ನಾಟ, ದೇಶಾಖ್ಯ, ದೇಶಿ ವರಾಡಿ, ಗೌಂಡಕರಿ, ಮಾಳವ, ಹಾಗೇನೆ ದೇಶವರಾತಿ, ಹಾಗೇನೆ ಇನ್ನೊಂದು ದೇಶವರಾಲಿ, ಹಾಗೇನೆ ವರಾಲಿ, ವಿಭಾಸ, ಇದೆಲ್ಲ ಜಯದೇವ ಕೊಟ್ಟಿರುವಂಥದ್ದು. ಯತಿತಾಳ, ಅಷ್ಟತಾಳ, ರೂಪಕ ತಾಳ, ಏಕತಾಳ, ಇದೆಲ್ಲವೂ ಕೂಡ ಜಯದೇವ ಕೊಟ್ಟಿರುವಂಥದ್ದು. ಅದೇ ರಾಣಾ ಕುಂಭ ಆದ್ರೆ ಒಂದು ಸಾಮಾನ್ಯವಾಗಿ ಮಧ್ಯಮಾವತಿ, ಲಲಿತ, ವಸಂತ, ಗುರ್ಜರಿ, ಧನ್ಯಾಸಿ, ಭೈರವಿ, ಗೌಂಡಕೃತಿ, ದೇಶಾಖ್ಯ, ಮಾಲವಶ್ರೀ, ಕೇದಾರ, ಸ್ಥಾನ, ಏನು ಗೌಡರಾಗ, ಶ್ರೀರಾಗ, ಮಲಹರಿ, ವರಾಲಿ, ಮೇಘ, ನಾಟ, ಹಾಗೇನೆ ತಾಳಮಾಲಿಕೆಗಳಿದೆ, ರಾಗಮಾಲಿಕೆಗಳಿದೆ, ವರ್ಣಯತಿ ತಾಳ, ಧೃತಮಂಟ ತಾಳ, ಇನ್ನು ರಾಗ ಇದು ಇದು ದೇವಶಾಖ ರಾಗ, ಅದಕ್ಕೆ ವರ್ಣಯತಿ ತಾಳ, ದೇಶವಾಲ ಗೌಡ ರಾಗ, ತಾಳಮಾಲಿಕ ತಾಳ, ಈ ತರ ತಾಳಮಾಲಿಕದಲ್ಲೂ ಸುಮಾರು 19 ತಾಳಗಳನ್ನು ಹೇಳ್ತಾನೆ. 18 ತಾಳಗಳನ್ನ 18 ರಾಗಗಳನ್ನ ರಾಗಮಾಲಿಕೆಯಲ್ಲಿ ಹೇಳ್ತಾನೆ. ಈ ತರ ನಾವು ಸುಮಾರು ವ್ಯತ್ಯಾಸಗಳನ್ನ ಜಯದೇವನಿಗಿಂತ ಭಿನ್ನವಾಗಿ ಕಾಣಬಹುದು. ಒಟ್ಟಿನಲ್ಲಿ ಒಂದು ಹೊಸ ರೀತಿಯಲ್ಲಿ ಅವನು ಅದಕ್ಕೆ ವ್ಯಾಖ್ಯಾನ ಕೊಟ್ಟು ನಮ್ಗೆ ಈ ಹೊತ್ತಿಗೂ ಕೂಡ ಅದರ ಹಾಡುವಿಕೆ ಕ್ರಮವನ್ನ ಒಂದು ಸ್ಪಷ್ಟಪಡಿಸಿ ಕೊಟ್ಟಿದ್ದಾನೆ ಅನ್ನೋದಂತೂ ಗೊತ್ತಾಗತ್ತೆ. ಸಾಮಾನ್ಯವಾಗಿ ಇದನ್ನ ಗಮನಿಸಿದಂತಹ ವಿದ್ವಾಂಸರು ಏನ್ ಹೇಳ್ತಾರೆ ಅಂತಂದ್ರೆ, ರಾಣಾ ಕುಂಭನ ಪದ್ಧತಿ ಒಂದ್ ಸ್ವಲ್ಪ ಹಿಂದೂಸ್ತಾನಿ ಸಂಗೀತಕ್ಕೆ, ಉತ್ತರಾದಿ ಸಂಗೀತಕ್ಕೆ ಒಪ್ಪುವಂತ ಕ್ರಮ ಅಂತ ಹೇಳ್ತಾರೆ. ಅದೇ ದಕ್ಷಿಣಾತ್ಯಕ್ಕೆ, ಕರ್ನಾಟಕ ಸಂಗೀತಕ್ಕೆ ಒಪ್ಪೋ ತರದಲ್ಲಿ ಆ ಸ್ವರೂಪವನ್ನ ಗೀತಗೋವಿಂದದಲ್ಲಿ ಅಳವಡಿಸ್ಕೊಟ್ಟಂಥವ್ರು ತಿರುಮಲ ರಾಜಪಟ್ಟಣದ ರಾಮುಡು ಭಾಗವತರು ಅಂತ ಸೂಚಿಸ್ತಾರೆ. ಇದರ ಮೊದಲ ಗಾಯನ ಪರಂಪರೆ ಕರ್ನಾಟಕ ಸಂಗೀತ ಪರಂಪರೆಯಲ್ಲಿ ಪ್ರಾರಂಭ ಆದ್ದು 19ನೇ ಶತಮಾನದಲ್ಲಂತೆ. ಕಂಚಿ ಕಾಮಕೋಟಿ ಪೀಠದ ಭಕ್ತನಾಗಿದ್ದಂತಹ ತಿರುಮಲ ರಾಜಪಟ್ಟಣದ ರಾಮುಡು ಭಾಗವತರಿಂದ ಇದು ಶುರುವಾಯಿತು ಅಂತ ನಮಗೆ ಗೊತ್ತಾಗತ್ತೆ. ಇನ್ನು ಗೀತಗೋವಿಂದವನ್ನೇ ಅನುಕರಿಸಿ ತುಂಬಾ ಪ್ರಸಿದ್ಧ ಆಯ್ತಲ್ವಾ ಗೀತಗೋವಿಂದ, ಅದನ್ನೇ ಅನುಕರಿಸಿ ತುಂಬಾ ಕಾವ್ಯಗಳು ಹುಟ್ಟುಕೊಂಡಿದೆ, ಅಷ್ಟಪದಿಗಳು ಕೂಡ ತುಂಬಾ ಹುಟ್ಟುಕೊಂಡಿದೆ. ಅದರಲ್ಲಿ ಕೆಲವ್ರದನ್ನ ನಾನು ಸೂಚಿಸ್ತಾ ಹೋಗ್ತೀನಿ. ದಕ್ಷಿಣ ರಾಜ್ಯದಲ್ಲಿ ಬರುವಂತಹ ಶ್ರೀಪಾದರಾಜರು ಅವರು ಭ್ರಮರಗೀತ, ಗೋಪಿ ಗೀತೆಗಳನ್ನು ಬರೆದ್ರೆ, ತಾಳಪಾಂಕಂ ಅಣ್ಣಮಾಚಾರ್ಯರು ಹೇಗೂ ಕೂಡ ಶೃಂಗಾರ ಕೀರ್ತನೆಗಳನ್ನೆಲ್ಲ ಬರ್ತಿದ್ದಾರೆ. ಇನ್ನು ಅಷ್ಟಪದಿಗಳ ಫಾರ್ಮ್ ನಲ್ಲೇ ಸಿಗುತ್ತೆ ಎಷ್ಟೋ ಕಾವ್ಯಗಳದು. ಉದಾಹರಣೆಗೆ ಹರಿಶಂಕರನ ಗೀತರಾಘವ, ರಾಮಭಟ್ಟನ ಗೀತಗಿರೀಶ, ಭಾನುದತ್ತನ ಗೀತ ಗೌರಿಪತಿ, ಪ್ರಭಾಕರನ ಪ್ರಭಾಕರನ್ ಒಂದು ಸಿಗುತ್ತೆ, ಕಲ್ಯಾಣ ಕವಿಯ ಗೀತಗಂಗಾ, ವಂಶಮಣಿಯ ಗೀತ ದಿಗಂಬರ, ಪುರುಷೋತ್ತಮ ಮಿಶ್ರನ ಅಭಿನವ ಗೀತ ಗೋವಿಂದ. ನೋಡಿ ಎಷ್ಟು ಸಿಮಿಲರ್ ಆಗಿ ಅವರು ಹೆಸರುಗಳನ್ನು ಕೊಡ್ತಾರೆ. ಗೀತ ಅನ್ನೋದನ್ನ ಬಿಟ್ಟೆ ಆ ಕಡೆ ಮುಂದಕ್ಕೆ ಹೋಗಲ್ಲ ಅವರು, ಅಷ್ಟರ ಮಟ್ಟಿಗೆ ಅದು ಪ್ರಸಿದ್ಧವಾಗಿತ್ತು ಗೀತ ಗೋವಿಂದ ಅಂತ ಗೊತ್ತಾಗತ್ತೆ. ಅದರಲ್ಲೂ ಅಭಿನವ ಗೀತ ಗೋವಿಂದ ಅಂತ ಪುರುಷೋತ್ತಮ ಮಿಶ್ರದ್ದು, ಚತುರ್ಭುಜನ ಗೀತ ಗೋಪಾಲ, ಸದಾಶಿವ ದೀಕ್ಷಿತನ ಗೀತ ಸುಂದರ, ಅನಂತನಾರಾಯಣನ ಗೀತ ಶಂಕರ, ತಿರುಮಲನ ಗೀತ ಗೌರಿ, ಹೀಗೆ ಸುಮಾರು ಸಿಗುತ್ತೆ ನಮಗೆ. ಈ ಹೊತ್ತಿಗೂ ಹಾಗೆ ಅಲ್ವಾ, ಯಾವ್ದಾದ್ರು ಒಂದು ಪಾಪ್ಯುಲರ್ ಆಗಿರುವಂತಹ ಫಾರ್ಮ್ಯಾಟ್ ನಲ್ಲಿ ಸಿನಿಮಾವು ಏನಾರು ಬಂತು ಅಂತಂದ್ರೆ ಅದನ್ನೇ ಕಾಪಿ ಹೊಡಿತಾರೆ. ಸೀರೆಗಳು ಹಾಗೆ ಆಗತ್ತಲ್ವಾ, ಡ್ರೆಸ್ಗಳಲ್ಲೂ ಹಾಗೆ ಆಗತ್ತೆ. ಒಂದು ಸ್ಟೈಲ್ ಬಂತು ಅಂತಂದ್ರೆ ಎಲ್ಲರೂ ಮುಂದುವರಿಸ್ಕೊಂಡು ಹೋಗ್ತಾರೆ. ಹಾಗೆ ಸಾಹಿತ್ಯದಲ್ಲೂ ಕೂಡ ಇದಾಗಿದೆ. ಅದರಲ್ಲೂ ಕೂಡ ಶ್ರೀರಾಮನನ್ನ ಧೀರ ಲಲಿತನಾಗಿ ಚಿತ್ರಿಸಿದಂತ ಸಂಗೀತ ರಾಘವ ಅಂತ ಒಂದು ಕೃತಿ ಇದೆ.
ಅದು ಸಫಲ ಆಗ್ಲಿಲ್ಲ. ಯಾಕೆ ಹೇಳಿ? ರಾಮನನ್ನ ಸಾಮಾನ್ಯವಾಗಿ ಕೃಷ್ಣನ್ ತರ ಚಿತ್ರಿಸಿದ್ರೆ ಆಗತ್ತಾ? ಅವನು ಎಷ್ಟು ಮಟ್ಟಿಗೆ ಔದಾರ್ಯ ಉಳ್ಳಂತಹ, ಉದಾತ್ತವಾಗಿರುವಂತಹ ಒಂದು ವ್ಯಕ್ತಿತ್ವ ಉಳ್ಳಂಥವನು ರಾಮ. ಹಾಗಾಗಿ ಸುಮ್ನೆ ನಾವು ಇವನಿಗೆ ಅದಿರ್ಲಿಲ್ವಲ್ಲ, ಸ್ವಲ್ಪ ರೀಪ್ಲೇಸ್ ಮಾಡೋಣ, ಆ ಕಡೆಯಿಂದ ಈ ಕಡೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಯೋಚನೆ ಮಾಡಿದ್ರೆ ಆಗಲ್ಲ. ಅವರವರ ಸ್ವಭಾವಕ್ಕೆ ತಕ್ಕದಾಗಿರುವಂತಹ ಪಾತ್ರಗಳನ್ನ ಅವರಿಗೆ ಹಾಕಿದ್ರೆ ಕೊನೆ ಪಕ್ಷ ಅದನ್ನ ಗಮನಿಸ್ಕೊಂಡು ಕಲಾವಿದರು ಮಾಡಬಹುದು. ಅದನ್ನ ಬಿಟ್ಟು ರಾಮನಿಗೆ ಆ ಥರದಲ್ಲೆಲ್ಲ ಸೂಚಿಸಿದ್ರೆ ಹೇಗೆ ಸಫಲ ಆಗಕ್ ಸಾಧ್ಯತೆ ಇರುತ್ತೆ? ಇರ್ಲಿ ಬಿಡಿ. ಈ ಅಷ್ಟಪದಿಗಳ ಫಾರ್ಮ್ಯಾಟ್ ಅನ್ನ ದೇವತಾ ಸ್ತುತಿನಲ್ಲೂ ಕೂಡ ಕಾಣಬಹುದು. ಈಗ ವೆಂಕಟ ಮುಖ್ಯರು ತ್ಯಾಗರಾಜ ಅಷ್ಟಪದಿ, ಉಪನಿಷತ್ ಬ್ರಹ್ಮೇಂದ್ರರದ್ದು ರಾಮಾಷ್ಟಪದಿ, ಕಂಚಿ ಮಠದ ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳದ್ದು ಶಿವಗೀತ ಮಾಲಿಕೆ ಅಥವಾ ಶಿವಾಷ್ಟಪದಿ, ಧುಂಡಿರಾಜ ಕವಿದು ಶಾಹಾವಿಲಾಸ ಗೀತ, ಹಾಗೇನೆ ಶಾಹಜಿಯ ಅಷ್ಟಪದಿ ಕಾವ್ಯ, ಮೈಸೂರಿನ ವೆಂಕಟಪ್ಪ ನಾಯಕನ ಶಿವಾಷ್ಟಪದಿ, ಕನ್ನಡದ ಪೈಕಿ ಯೋಚನೆ ಮಾಡೋದಾದ್ರೆ ಚಿಕ್ಕದೇವರಾಜ ಒಡೆಯರ್ ಅವರದ್ದು ಗೀತ ಗೋಪಾಲ, ಹಾಗೇನೆ ಚಿಕ್ಕದೇವರಾಯ ಸಪ್ತಪದಿ, ಕಳಲೆ ನಂಜನರಾಜನ ಗೀತ ಗಂಗಾಧರ. ಹೀಗೆ ಒಂದು ಕಡೆ ಗೀತ ಅಂತಲೇ ಹೆಸರಿಟ್ಕೊಂಡು ಬಂದಿರುವಂತವೂ ಇದೆ, ಹಾಗೇನೆ ಅಷ್ಟಪದಿಗಳ ಒಂದು ಫಾರ್ಮ್ಯಾಟ್ ನಲ್ಲಿ ಬಂದಿರುವಂತವೂ ಇದೆ. ಆದ್ರೆ ಅದೇ ಹೇಳದ್ನಲ್ಲ, ಗೀತ ಗೋವಿಂದ ತರ ಯಾವುದು ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧ ಆಗ್ಲಿಲ್ಲ, ಅಷ್ಟರ ಮಟ್ಟಿಗೆ ದೇಶವ್ಯಾಪಿಯೂ ಆಗ್ಲಿಲ್ಲ. ಯಾಕೆಂತಂದ್ರೆ ಕೃಷ್ಣ ಪರಮಾತ್ಮನ ಒಂದು ಲೀಲೆ ಮಾತ್ರ ಅಲ್ಲ, ಆ ಒಂದು ಕಾವ್ಯದಲ್ಲಿರುವಂತಹ ಪದ ಯೋಜನೆಗಳು, ಅಲಂಕಾರಗಳು, ಅದರ ಲಯ ಎಲ್ಲವೂ ಕೂಡ ಅದೊಂಥರ ವಿಶಿಷ್ಟವಾಗಿದೆ, ಒಂದು ಯಾವ ಕಾಲಕ್ಕೂ ವಿನೂತನ ಅನ್ನೋ ಥರದಲ್ಲಿದೆ. ಅದರ ಮೂಲಕವಾಗಿ ದೊರೆಯುವಂತಹ ಸಂಗೀತದ ಗುಣ, ಹಾಗನೇ ಒಂದು ಆ ಶೃಂಗಾರದ ಸಾರ, ಅದ್ರ ಬಗ್ಗೆ ಇರುವಂತಹ ಜನಪ್ರಿಯವಾಗಿರುವಂತಹ ಕಥೆಗಳು ಸಮೇತ ಸೇರಿಸಿದ ಹಾಗೆ ಒಂದು ವಿಶಿಷ್ಟವಾಗಿರುವಂತಹ ಒಂದು ಅನುಭೂತಿಯನ್ನ ನಮಗೆ ಕೊಡಿಸುತ್ತೆ. ಗೀತಗಾ ಗೋವಿಂದನವನ್ನ ಓದ್ತಿದ್ರು, ನರ್ತನವನ್ನ ಮಾಡ್ತಿದ್ರು ಕೂಡ ಇದೇ ಥರದಲ್ಲೇ. ಅಂದ್ರೆ ಈಗ ಇಷ್ಟು ಕಾವ್ಯಗಳು ಬಂತಲ್ವಾ, ಅದೇ ಥರದಲ್ಲಿ ಗೀತ ಗೋವಿಂದಕ್ಕೆ ವ್ಯಾಖ್ಯಾನವನ್ನು ಕೂಡ ರಾಣಾ ಕುಂಭ ಅಲ್ಲದೇನೂ ಕೂಡ ಬರೆದಿದ್ದಾರೆ. ಶಂಕರ ಮಿಶ್ರನ ರಸಮಂಜರಿ, ಲಕ್ಷ್ಮೀಧರನ ಶ್ರುತಿರಂಜನಿ, ಕೃಷ್ಣದತ್ತನ ಶಶಿಲೇಖ, ಜಗದ್ವರನ ಸಾರದೀಪಿಕಾ, ಗೋಪಾಲ ಪಂಡಿತನ ಟೀಕೆ ದೀಪಿಕಾ ಅನ್ನೋ ಥರದಲ್ಲಿ. ಕನ್ನಡದಲ್ಲಿ ಅಪ್ರಮೇಯ ಶಾಸ್ತ್ರಿಗಳು, ಪೆರಿಯಸ್ವಾಮಿ ತಿರುಮಲಾಚಾರ್ಯರು ಮೊದಲಾದಂಥವ್ರು ವ್ಯಾಖ್ಯಾನ ಬರೆದಿದ್ರೆ, ಚಂದ್ರದತ್ತ ಅನ್ನುವಂಥವ್ರು ಭಕ್ತಿಮಾಲಾ ಅನ್ನುವಂಥ ಸಂಸ್ಕೃತ ಗ್ರಂಥದಲ್ಲಿ ಜಯದೇವನ ಜೀವನ ಚರಿತ್ರೆ ಎಲ್ಲ ಬರೆದಿದ್ದಾರೆ. ಕನ್ನಡದಲ್ಲೂ ಕೂಡ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರ ಸಹಿತವಾಗಿ ಅನೇಕರು ನೃತ್ಯ ಸಂಗೀತ ವಿಷಯವಾಗಿಯೂ ಕೂಡ PhD ಗಳನ್ನು ಮಾಡಿದ್ದಾರೆ, ಹಾಗೇನೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅನುವಾದಗಳು ಬಂದಿದೆ. ಮೊದಲನೇದಾಗಿ ಅನುವಾದ ಮಾಡಿದವರಲ್ಲಿ ಬ್ರಿಟಿಷರು ಕೂಡ ಇದ್ರು ಅನ್ನೋದು ಗೊತ್ತಾಗತ್ತೆ, ವಿದೇಶಿಗರು ಇದ್ರು ಅಂತ ಗೊತ್ತಾಗತ್ತೆ. ನಿಮ್ಗೆ ಬೇಕಾದ್ರೆ ಇದೆಲ್ಲವೂ ಕೂಡ ಗೂಗಲ್ ಮಾಡಿದ್ರೆ ತಕ್ಷಣ ನಿಮ್ಗೆ ಕೈಗೆ ಸಿಗತ್ತೆ. ಒಟ್ಟಿನಲ್ಲಿ ಗೀತ ಗೋವಿಂದ ಎಲ್ಲೆಲ್ಲ ಆವರಿಸ್ಕೊಂಡಿದೆ ಅಂತಂದ್ರೆ ಅದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳಿ ಮುಗಿಯಲ್ಲ. ಕಾವ್ಯ ಅಂತಂದ್ರೇನೆ ಹಾಗೆ ಅಲ್ವಾ, ಅದೊಂಥರ ವಾಚನದಲ್ಲಿ ಬೇರೆ ತರದ ಅನುಭವ ಕೊಡುತ್ತೆ. ಅದೇ ಅದನ್ನ ರಾಗ ತಾಳ ಭಾವ ಲಯದಲ್ಲಿ ನರ್ತಿಸಿದಾಗ ಬೇರೆ ತರದ ಒಂದು ಅನುಭೂತಿ ಕೊಡುತ್ತೆ. ಅದಕ್ಕೆ ನೋಡಿ ಅಭಿನವ್ ಗುಪ್ತ ಹೇಳ್ತಾನೆ ನಾಟ್ಯಶಾಸ್ತ್ರದಲ್ಲಿ ಶ್ರವ್ಯ ಕಾವ್ಯ ಮತ್ತು ದೃಶ್ಯ ಕಾವ್ಯ ಅಂತ ನಾವೆರಡು ವಿಭಾಗಗಳನ್ನು ಮಾಡ್ಕೋತೀವಿ. ದೃಶ್ಯ ಕಾವ್ಯಗಳು ಅಂತಂದ್ರೆ ನಾವೀಗ ಸಂಗೀತ ನೃತ್ಯಗಳ ಮೂಲಕವಾಗಿ ಒಂದು ನಾಟ್ಯದಲ್ಲಿ, ನಾಟ್ಯ ಅಂತಂದ್ರೆ ಭರತನಾಟ್ಯ ಎಲ್ಲ ಹೇಳ್ತಾ ಇರೋದು, ಡ್ರಾಮಾಟಿಕ್ಸ್ ಥಿಯೇಟರ್ ಫಾರ್ಮ್, ಸಾಂಪ್ರದಾಯಿಕವಾಗಿರುವಂತಹ ರಂಗಭೂಮಿಯ ಮೂಲಕವಾಗಿ ಬರುವಂತದ್ದು ದೃಶ್ಯ ಕಾವ್ಯ. ಶ್ರವ್ಯ ಕಾವ್ಯ ಅಂದ್ರೆ ಕಿವಿ ಕೇಳುವಂಥದ್ದು, ಒಂದು ಕಣ್ಣಲ್ಲಿ ನೋಡುವಂಥದ್ದು, ಇನ್ನೊಂದು ಕಿವಿನಲ್ಲಿ ಕೇಳುವಂಥದ್ದು. ಶ್ರವ್ಯ ಕಾವ್ಯಗಳು ಸಾಮಾನ್ಯವಾಗಿ ಕಾವ್ಯ ಸಾಹಿತ್ಯ, ದೃಶ್ಯ ಕಾವ್ಯ ನಾನು ಈಗಾಗಲೇ ಹೇಳಿದೆ. ಶ್ರವ್ಯ ಕಾವ್ಯವನ್ನ ಎಷ್ಟೇ ಕೇಳಿದ್ರು ಕೂಡ ಅದು ದೃಶ್ಯವಾಗದೆ, ಅಂದ್ರೆ ಅದನ್ನ ಒಂದೋ ನೀವು ಇಮ್ಯಾಜಿನೇಷನ್ ಆದ್ರೂ ಮಾಡ್ಕೋಬೇಕು, ಇಲ್ಲದೆ ಹೋದ್ರೆ ಅದನ್ನ ಕಣ್ಣಿನಲ್ಲಿ ಕಾಣೋ ಥರದಲ್ಲಾದ್ರೂ ಇರ್ಬೇಕು. ಹಾಗೆ ದೃಶ್ಯ ಕಾವ್ಯ ಆಗದೆ ಸಂಪೂರ್ಣ ಆಗೋದಿಲ್ವಂತೆ. ಆ ದೃಷ್ಟಿಯಿಂದ ಗೀತ ಗೋವಿಂದವನ್ನ ನಾವು ಇಮ್ಯಾಜಿನೇಷನ್ ಮಾಡ್ಕೊಂಡು ಅದನ್ನ ದರ್ಶನದ ರೂಪದಲ್ಲಿ ನಮ್ಮ ಕಣ್ಣು ಮುಂದೆ ತರೋದಾಗಿರ್ಲಿ, ಅಥವಾ ಕಣ್ಣಲ್ಲೇ ನೋಡಿ ನಾವ್ ಅದನ್ನ ಆನಂದಿಸೋದಾಗಿರ್ಲಿ, ಎರಡಕ್ಕೂ ಕೂಡ ಸಲ್ಲುವಂತಹ ಪ್ರಕಾರ. ಅದರಲ್ಲೂ ಹಾಗಾಗಿನೇ ಕಾವ್ಯಗಳನ್ನ ಆಧರಿಸಿನೇ ರಾಜಾಶ್ರಯದಲ್ಲಿ ನೃತ್ಯವನ್ನ ಮಾಡ್ಲಾಗ್ತಾ ಇತ್ತು ಅಂತಲೂ ಕೂಡ ಗೊತ್ತಾಗತ್ತೆ. ಆ ಮಟ್ಟಿಗೆ ಸ್ವಲ್ಪ ಆ ಛಾಯೆ ಇಂದಿಗೂ ಕೂಡ ಭರತನಾಟ್ಯದಲ್ಲಿ ಉಳಿದು ಬಂದಿದೆ ಅಂತಂದ್ರೆ, ಉಳಿದದೆಲ್ಲವೂ ಕೂಡ ಪದ್ಯದ ಫಾರ್ಮ್ಯಾಟ್ ನಲ್ಲಿ ಇದೆ ನೋಡಿ, ಜತಿ ಸಹಿತವಾಗಿದೆ, ಸ್ವರ ಸಹಿತವಾಗಿದೆ, ಎಲ್ಲ ಪ್ರಬಂಧದ ಫಾರ್ಮ್ಯಾಟ್ಗಳೇ. ಕಾವ್ಯದ ಫಾರ್ಮ್ಯಾಟ್ ನಲ್ಲಿ ಇದ್ದು ಕೂಡ ಅದನ್ನ ಪ್ರಬಂಧದ ವ್ಯವಸ್ಥೆಗೆ ಒಗ್ಗಿಸ್ಕೊಂಡಿದ್ದು ನಾವು ಅಷ್ಟಪದಿಯ ಮೂಲಕ ಅಂತ ಗೊತ್ತಾಗತ್ತೆ. ಒಂದು ಪಾರಮಾರ್ಥಿಕ ಗುಣವೂ ಕೂಡ ತುಂಬಾ ವಿಶಿಷ್ಟವಾಗಿದೆ. ಹಾಗೇನೆ ಮಾನುಷವಾದಂತಹ, ಮನುಷ್ಯರಿಗೆ ಸಹಜವಾಗಿರುವಂತಹ ಒಂದು ಭಾವಗಳು ಕೂಡ ಒಗದಸ್ತಾಗಿದೆ. ಹಾಗಾಗಿನೇ ಗೀತ ಗೋವಿಂದಕ್ಕೆ ತುಂಬಾ ದೊಡ್ಡದಾಗಿರುವಂತಹ ಸ್ಥಾನ ಇರುವಂತದ್ದು. ಹಾಗಾಗಿ ಜಯದೇವ ಕವಿಯ ಈ ಗೀತ ಗೋವಿಂದವನ್ನ ಪ್ರಥಮ ಗೀತ ನಾಟಕ ಅಥವಾ ಸಂಗೀತ ರೂಪಕ ಅಂತಲೂ ಕೂಡ ಕರೀತಾರೆ. ಮೊದಲನೇ ಗೀತ ನಾಟಕ ಆಗುತ್ತೆ.
ಅಥವಾ ಸಂಗೀತ ರೂಪಕ ಅಥವಾ ಉಪರೂಪಕ ಅಂತಲೂ ಕೂಡ ಕರೀತಾರೆ. ಎಲ್ಲ ಸಂಗೀತ, ನೃತ್ಯ, ನಾಟಕಗಳಿಗೆ ಮಾರ್ಗದರ್ಶಕವಾಗಿರುವಂತಹ ತುಂಬಾ ಸರಸವಾದಂತಹ ಲಲಿತಮಯವಾಗಿರುವಂತಹ ಕೃತಿ ಇದು. ಇದಕ್ಕೆ ನಾವು ಆ ಜಯದೇವನಿಗೆ ಎಷ್ಟು ಋಣಿಯಾಗಿದ್ರು ಸಾಲದು. ಹಾಗೆಯೇ ಅದನ್ನ ನರ್ತಿಸ್ತಾ ಇರುವಂತಹ, ಹಾಡ್ತಾ ಇರುವಂತಹ ಎಲ್ಲ ಕಲಾವಿದರಿಗೂ ಕೂಡ ನಾವು ಋಣಿಯಾಗಿರ್ಬೇಕು ಮತ್ತು ಆ ಭಾವವನ್ನ ಸದಾಕಾಲ ನಾವು ತುಂಬಿಸ್ಕೊಳ್ತಾ ಸಾಗಬೇಕು. ಆಗ ಸಾಹಿತ್ಯವು ಶ್ರೀಮಂತವಾಗುತ್ತೆ. ಸಾಹಿತ್ಯದ ಮೂಲಕವಾಗಿ ಸಂಗೀತ ನೃತ್ಯಗಳ ಪ್ರಪಂಚವು ಶ್ರೀಮಂತವಾಗುತ್ತೆ. ಇದೆಲ್ಲವನ್ನ ಗಮನಿಸ್ಕೊಳ್ತಿರಲ್ವಾ? ಸಾಹಿತ್ಯದ ಬಗ್ಗೆನೂ ಕೂಡ ಇನ್ನೊಂದಷ್ಟು ನಿಮ್ಮ ಅಧ್ಯಯನಗಳನ್ನ ನೀವು ತೆರೆದಿಡಿ ಅಲ್ವಾ? ಎಷ್ಟು ಕಿಟಕಿಯನ್ನ ತೆರಿತೀವೋ ಅಷ್ಟೇ ಆಕಾಶ ಕಾಣೋದಂತೆ. ನಿಮ್ಮ ಕಿಟಕಿ ಸಣ್ಣದಾಗಿದ್ರೆ ಅಥವಾ ನೀವು ಕಿಟಕಿನ ಸ್ವಲ್ಪನೇ ತೆಗೆದ್ರೆ ಆಕಾಶನೂ ಅಷ್ಟೇ ಕಾಣುತ್ತಷ್ಟೇ. ಹಾಗಾಗಿ ಸಂಗೀತ, ನೃತ್ಯ ಅನ್ನುವಂತಹ ದೊಡ್ಡದಾಗಿರುವ ಆಕಾಶವನ್ನು ನೋಡ್ಬೇಕು ಅಂದ್ರೆ ನೀವು ನಿಮ್ಮ ಕಣ್ಣು, ಪಂಚೇಂದ್ರಿಯಗಳ ಕಿಟಕಿಗಳನ್ನು ಓಪನ್ ಸರಿಯಾಗಿ ಇಟ್ಕೋಬೇಕು. ಆಯ್ತಾ? ಸಿಗೋಣ ಮುಂದಿನ ತರಗತಿಯಲ್ಲಿ ಮತ್ತೊಂದು ನೃತ್ಯ ಬಂಧದ ಬಗ್ಗೆ ನಾನು ಪಾಠವನ್ನು ಮಾಡ್ತೀನಿ. ಸರಿ, ನಮಸ್ಕಾರ.